नमो भगवते वासुदेवाय। मम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशपारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे। नष्टप्रायेषु भद्रेषु नित्यं भागवत सेवया भगवत्युत्तमश्लोके भक्तिर्भवति नैष्टिकी। वाञ्छाकल्पतरुभ्यश्च कृपासिन्धुभ्यैव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमद्विकास स्वामी ಶ್ರೀ ಕೃಷ್ಣ ಶ್ರೀಮದ್ಭಾಗವತಂ ಸ್ಕಂದ 4 ಅಧ್ಯಾಯ 8 ಧ್ರುವ ಮಹಾರಾಜನ ಅರಣ್ಯ ಪ್ರವೇಶ. ನಾವು ಧ್ರುವ ಮಹಾರಾಜನ ವಂಶಾವಳಿಯನ್ನ ನೋಡಿದ್ವಿ. ಸ್ವಯಂಭುವನ ಮಕ್ಕಳಲ್ಲಿ ಉತ್ತಾನಪಾದ ಅನ್ನೋನು ಒಬ್ಬ ಮಗ, ಅವನ ಮಗ ಧ್ರುವ ಮಹಾರಾಜ. ಸೊ ಬ್ರಹ್ಮನ ವಂಶ ಹೇಗೆ ಬಂತು ನೋಡಿದ್ವಿ. ಬ್ರಹ್ಮನಿಂದ ಮಕ್ಳು ಯಾರು ಅಧರ್ಮ ಸೃಷ್ಟಿ ಆಗ್ತಾರೆ, ಅಧರ್ಮ ಮತ್ತೆ ಅಸತ್ಯ ಅಂದ್ರೆ ಮಿಥ್ಯೆ, ಇವರ ಮಕ್ಕಳು ಭಯ ಮತ್ತೆ ಏನೋ ನೋಡಿದ್ವಿ. ಸೊ ಇವರ ಸಂತತಿಯಲ್ಲಿ ಬಂದವನು ಉತ್ತಾನಪಾದ, ಮಹಾ ಧರ್ಮಿಷ್ಠ ರಾಜ. ಇವನಿಗೆ ಇಬ್ಬರು ಪತ್ನಿಯರು, ಸುನೀತಿ ಮತ್ತು ಸುರುಚಿ. ಒಂದ್ಸಲ ಧ್ರುವ ಮಹಾರಾಜನಿಗೆ ಅವನು ಸಣ್ಣ ಬಾಲಕ, 5 ವರ್ಷ, ತಂದೆ ತೊಡೆ ಮೇಲೆ ಕುತ್ಕೋಬೇಕು ಅನ್ನೋ ಆಸೆ ಆಗುತ್ತೆ. ಸುರುಚಿಗೆ ಇದು ಇಷ್ಟ ಆಗ್ಲಿಲ್ಲ, ಮಲತಾಯಿಗೆ. ಆಗ ಧ್ರುವ ಮಹಾರಾಜನ್ನ ಛೇಡಿಸಿ ಅವಮಾನಿಸಿ ಮಾತಾಡ್ತಾಳೆ, ನೀನು ನನ್ನ ಗರ್ಭದಲ್ಲಿ ಹುಟ್ಟಿಲ್ಲದ ಕಾರಣ ನೀನು ರಾಜನ ತೊಡೆ ಮೇಲೆ ಕುತ್ಕೊಳ್ಳುವಂತ ಅರ್ಹತೆ ಇಲ್ಲ. ಅದಕ್ಕೆ ನೀನೇನ್ ಮಾಡ್ಬೇಕು, ಕಾಡಿಗೆ ಹೋಗ್ಬೇಕು, ಅಲ್ಲಿ ಉಗ್ರವಾದ ತಪಸ್ಸನ್ನ ಆಚರಣೆ ಮಾಡ್ಬೇಕು, ಭಗವಂತನ ಸಾಕ್ಷಾತ್ಕರಿಸ್ಕೊಳ್ಬೇಕು, ಅವನ ಅನುಗ್ರಹ ಪಡ್ಕೊಂಡು ಮುಂದಿನ ಜನ್ಮದಲ್ಲಿ ನನ್ನ ಗರ್ಭದಲ್ಲಿ ಹುಟ್ಟಿ ಆಗ ನೀನು ತಂದೆ ತೊಡೆ ಮೇಲೆ ಕುತ್ಕೋಬೇಕು. ಸಣ್ಣ ಕೆಲ್ಸ, ತೊಡೆ ಮೇಲೆ ಕುತ್ಕೋಬೇಕು ಅನ್ನೋ ಒಂದು ಆಸೆಗೆ ಎಷ್ಟು ದೊಡ್ಡ ಟಾಸ್ಕ್. ಮಗುಗೆ ತುಂಬಾ ಅವಮಾನ ಆಯ್ತು, ಕೋಪ ಬಂತು, ಹಾವು ತರ ಬುಸ್ಬಿಡ್ತಿದ್ದಾನೆ, ಹೇಳಿದಲ್ವಾ, ಹಾವು ತರ ಬುಸ್ಬಿಡ್ತಾ ಇದ್ದಾನೆ. ಕೋಪದಲ್ಲಿ ನೇರವಾಗಿ ತನ್ನ ತಾಯಿ ಸುನೀತಿ ಹತ್ರ ಬಂದು ತನ್ನ ನೋವನ್ನು ಹೇಳ್ಕೊಂತಾನೆ. ಸುನೀತಿನು ಹೇಳ್ತಾಳೆ, ಎಲ್ಲೋ ಒಂಥರ ಅವಳಗೊಂಥರ ಹಿಂಸೆ ಆಗಿರುತ್ತೆ. ಗಂಡ ನನ್ನನ್ನ ಹೆಂಡತಿ ಅನ್ನೋದು ಇರ್ಲಿ, ಒಬ್ಬ ದಾಸಿ ಅಂತನೂ ಕೂಡ ನನ್ನನ್ನ ಪರಿಗಣಿಸಿಲ್ಲ ಅವನು, ನೀವೊಬ್ಬ ನತದೃಷ್ಟ ಬಾಲಕ, ನಾನು ನತದೃಷ್ಟೆ ಅಂತ ಹೇಳ್ತಾ ಮಗುವಿಗೆ ಸಮಾಧಾನ ಮಾಡ್ತಾ ಇದ್ದಾಳೆ. ಮಗುವಿಗೆ ಕೋಪ ಕಮ್ಮಿ ಆಗಿಲ್ಲ ಇನ್ನು. ಇಲ್ಲ ಅಮ್ಮ, ನಾನು ಇದಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು. ಅದಕ್ಕೆ ಸುನೀತಿ ಹೇಳ್ತಾಳೆ, ಸುರುಚಿ ಹೇಳಿದ್ದು ನಿನ್ನ ಮಲತಾಯಿ ಹೇಳಿದ್ದು ಸರಿ ಇದೆ, ನೀನೊಬ್ಬ ನತದೃಷ್ಟ ಬಾಲಕ ಅಂತ ಹೇಳಿ ಮಗುಗೆ ಸಮಾಧಾನ ಮಾಡ್ತಾ ಇದ್ದಾಳೆ. ಇಲ್ಲಿಗೆ ನಾವು ಕಳೆದ ಕ್ಲಾಸ್ ನಿಲ್ಸಿದ್ವಿ. ಇವತ್ತಿಂದ ಶ್ಲೋಕ 21, ಸ್ಕಂದ 4 ಅಧ್ಯಾಯ 8 ಶ್ಲೋಕ 21. ಗೃಹತ್ಯಾಗಿ ಧ್ರುವ ಮಹಾರಾಜನ ಅರಣ್ಯ ಪ್ರವೇಶ. ತಥಾ ಮನುರ್ವೋ ಭಗವಾನ್ ಪಿತಾಮಹೋ ಯಮೇಕಮತ್ಯ ಪೂರ್ವದಕ್ಷಿಣೈರ್ಮಖೈ ಇಷ್ಟ್ವಾಭಿಪೇದೆ ದುರವಾಪಮನ್ಯತೋ ಭೌಮಂ ಸುಖಂ ದಿವ್ಯಮಥಾಪವರ್ಗ್ಯಂ. ಅನ್ವಾದ. ಸುನೀತಿ ಹೇಳ್ತಾಳೆ ಧ್ರುವ ಮಹಾರಾಜನ್ಗೆ, ತನ್ನ ತಾಯಿ, ನಿನ್ನ ತಾತ ಸ್ವಯಂಭೂಮನು ಮಹಾಯಾಗಗಳನ್ನ ಆಚರಿಸಿ ಬೇಕಾದಷ್ಟು ದಾನ ಧರ್ಮಗಳನ್ನ ಮಾಡಿದನು. ಸ್ವಯಂಭೂಮನು ಧ್ರುವ ಮಹಾರಾಜನ್ಗೆ ತಾತ. ಇವನ ತಂದೆ ಉತ್ತಾನಪಾದನ ತಂದೆ ಸ್ವಯಂಭೂಮನ ತಂದೆ ಬ್ರಹ್ಮದೇವ, ಬ್ರಹ್ಮನ ಮಗನ ಮಗ ಧ್ರುವ ಮಹಾರಾಜ. ಕುಂದು ಇಲ್ಲದ ಶ್ರದ್ಧಾಭಕ್ತಿಗಳಿಂದ ದೇವೋತ್ತಮ ಪರಮ ಪುರುಷನನ್ನ ಪೂಜಿಸಿ ಮೆಚ್ಚಿಸಿದನು. ಅದರಿಂದಾಗಿ ಅಪಾರವಾಗಿ ಐಹಿಕ ಸುಖ ಸಂತೋಷಗಳನ್ನ, ಅಂದ್ರೆ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು, ಸ್ವಯಂಭೂಮನು ಭಗವಂತನನ್ನ ಪೂಜಿಸಿ ಏನ್ ಕೇಳ್ತಾನೆ, ಭೌಮಂ ಸುಖಂ ದಿವ್ಯಂ ಅಥಾಪ ವರ್ಗಂ. ಭೌಮಂ ಸುಖಂ ಅಂದ್ರೆ ಈ ಭೂಮಿಯ ಒಡೆತನ, ಈ ರಾಜ್ಯ ಬೇಕು, ಈ ಭೌತಿಕ ಸಂಪತ್ತು ಬೇಕು ಅಂತ ವರ ಪಡ್ಕೊಂಡಿರ್ತಾನೆ. ಈ ಐಹಿಕ ಸುಖ ಸಂತೋಷಗಳನ್ನ, ಆಮೇಲೆ ಮೋಕ್ಷವನ್ನ ಪಡೆದು ಯಶಸ್ವಿಯಾದನು. ಬೇರೆ ದೇವತೆಗಳನ್ನ ಪೂಜಿಸುವುದರಿಂದ ಇದನ್ನ ಪಡೆಯುವುದು ಸಾಧ್ಯವಿಲ್ಲ. ಹಾಗಾದ್ರೆ ನಾವು ನೇರವಾಗಿ ಯಾಕೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬಾರದು?
ಧ್ರುವನಿಗೆ ಇವಾಗಲ್ಲ, ಮುಂದೆ ಭಗವಂತನನ್ನ ಕಂಡು ಭಗವಂತನ ಜೊತೆ ಮಾತಾಡಿ ಭಗವಂತನಿಂದ ವರವನ್ನ ಪಡ್ಕೊಂಡು ಮರಳಿ ಮನೆಗೆ ಬರ್ಬೇಕಾದ್ರೆ ಅವನು ದುಃಖಭರಿತನಾಗಿ ಬರ್ತಾನೆ. ಯಾರಿಗಾದ್ರೂ ದುಃಖ ಆಗ್ಬೇಕಾ? ಭಗವಂತನನ್ನ ಕಂಡು ಭಗವಂತನಿಂದ ವರ ಪಡ್ಕೊಂಡು ಮನೆಗೆ ಬರ್ಬೇಕಾದ್ರೆ ದುಃಖ ಆಗುತ್ತಾ? ಧ್ರುವ ಮಾರ್ಜನೆ ಆಗುತ್ತೆ. ಯಾಕೆ ಆಗುತ್ತೆ ಅದನ್ನ ನೋಡೋಣ. ಇಲ್ಲಿ ಹೇಳ್ತಾರೆ, ನಿನ್ನ ತಂದೆ ನಿನ್ನ ತಾತ ಸ್ವಯಂಭೂಮನು ಐಹಿಕ ಸುಖ ಸಂತೋಷಗಳನ್ನ ಪಡೆದು ಅದನ್ನ ಅನುಭವಿಸಿ ಆಮೇಲೆ ಮೋಕ್ಷವನ್ನ ಪಡೆದನು. ಆದ್ರೆ ಐಹಿಕ ಸಂತೋಷಗಳನ್ನ ಯಾವಾಗ ನಾವು ಮುಗಿಸೋದು? ಐಹಿಕ ಸುಖಗಳನ್ನ ಯಾವಾಗ ನಾವು ನಮ್ಗೆ ಮುಗಿಯುತ್ತೆ? ಇಂಥ ದಿನ ಅಂತ ಹೇಳಿ, ಇಂಥ ಡೇಟ್ ಅಲ್ಲಿ ನಮ್ಮ ಐಹಿಕ ಸುಖಗಳು ಮುಗಿಯುತ್ತೆ ಅಂತ ಹೇಳಿ. ಈಗ ನನಗೆ 40, 56, 60, 70 ಆದ್ಮೇಲೆ ಐಹಿಕ ಸುಖ ಮುಗಿಯುತ್ತಾ? ಇಲ್ಲ. ಯಾವ ಕಾಲಕ್ಕೂ ಕೂಡ ಕಾಮಾಗ್ನಿ ಅಚ್ಯುತರುಷ ಸುದುರ್ಭರೇಣ ಪಶ್ಯತೋ ಸೀದತೀಮೆ ಉರುಕ್ರಮೆ. ಅಂದ್ರೆ ಈ ಕಾಮದ ಅಗ್ನಿಯನ್ನ ನಾವು ಆರಿಸೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಸುಖವನ್ನ ನಾವು ಪಡೆದ್ರು ಇನ್ನೂ ಬೇಕು ಬೇಕು ಅಂತ ಆಸೆ ಬರ್ತಾ ಇರುತ್ತೆ. ಇಲ್ಲಿ ಹೇಳ್ತಾಳೆ ಸುನೀತಿ, ನಿನ್ನ ತಾತ ಹೀಗೆ ಮಾಡಿದ್ರು. ಇದಕ್ಕೆ ಭಾವಾರ್ಥ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಜೀವನದ ಯಶಸ್ಸನ್ನು ಅಳೆಯುವುದು ಈ ಜನ್ಮದಲ್ಲಿ ಪಡೆದಿರುವ ಭೌತಿಕ ಅಥವಾ ಲೌಕಿಕ ಸಂತೋಷದಿಂದ, ಮುಂದೆ ಪಡೆಯುವ ಮುಕ್ತಿಯಿಂದ. ಅಂದ್ರೆ ನಾವು ಭಗವಂತನ ಭಕ್ತಿ ಸೇವೆಗೆ ಬಂದಾಗ ಭಾವಾರ್ಥ ಹೇಳ್ತಾರೆ, ಒಂದು ವೇಳೆ ನಾವು ಭಕ್ತಿಗೆ ಬಂದು ಲೌಕಿಕ ಸುಖ ಸಂತೋಷಗಳನ್ನ ಕೇಳಿದ್ರು ಕೊಡ್ತಾನೆ ಭಗವಂತ. ಧ್ರುವ ಮಹಾರಾಜನ ಲೀಲೆಯಲ್ಲಿ ನಾವು ತಿಳ್ಕೊಬೇಕಾಗಿರೋದು ಇಷ್ಟು. ಧ್ರುವ ಮಹಾರಾಜ, ಪ್ರಹ್ಲಾದ್ ಮಹಾರಾಜ ಇಬ್ರು ಭಕ್ತರೆ. ಆದ್ರೆ ಇಬ್ಬರಲ್ಲಿ ಯಾರು ಶ್ರೇಷ್ಠ ಅನ್ನೋದನ್ನ ನಾವು ಚರ್ಚೆ ಮಾಡ್ಬೇಕು. ಪ್ರಹ್ಲಾದ ಕಥೆ ಬಂದಿಲ್ಲ ಇನ್ನು. ಪ್ರಹ್ಲಾದರ ಕಥೆ ನಾಳೆಯಿಂದ ಶುರು ಮಾಡೋಣ. ನರಸಿಂಹ ಚತುರ್ದಶಿ ವಿಶೇಷ, ಭಾಗವತಂ 7th ಕ್ಯಾಂಟೋ, ಅದರಲ್ಲಿ 7.6, 7, 8, 9, 10. ಸೊ ಈ 5 ಅಧ್ಯಾಯಗಳು. ಪ್ರಶ್ನೆ ಆಮೇಲೆ ಕೇಳಿ. ಇಬ್ರು ಹೇಳ್ತಾರೆ, ಇಂಥ ಯಶಸ್ಸು ದೊರಕುವುದು ದೇವತಮ ಪರಮ ಪುರುಷನ ಕೃಪೆಯಿಂದ ಮಾತ್ರ. ಹೇಳ್ತಾರೆ, ಏಕಮತ್ಯ ಎಂಬ ಪದವು ಮನಸ್ಸನ್ನ ಅತ್ತಿತ್ತ ಸರಿದಂತೆ ತಡೆದು ಏಕಮುಖವಾಗಿ ಭಗವಂತನ ಮೇಲೆ ಕೇಂದ್ರೀಕರಿಸುವುದು ಎಂಬ ಅರ್ಥವನ್ನು ಕೊಡುತ್ತದೆ. ದೇವೋತ್ತಮನನ್ನ ಏಕಾಗ್ರತೆಯಿಂದ ಪೂಜಿಸುವ ಈ ಪ್ರಕ್ರಿಯೆಯನ್ನ ಭಗವದ್ಗೀತೆಯಲ್ಲಿ ಅನನ್ಯ ಭಾಕ್ ಎಂದು ಕರೆದಿದೆ. ಅನನ್ಯ ಭಾಕ್ 9th ಚಾಪ್ಟರ್ ಬರುತ್ತೆ ಶ್ಲೋಕ. ಏನ್ ಹೇಳ್ತಾರೆ, ಅಪಿಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತಮಃ ಅಪಿಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯ ಭಾಕ್. ಅಪಿಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ಭವಿಸ್ತೋ ಈ ಸಹ. ಏನ್ ಹೇಳ್ತಾರೆ, ಯಾರು ಅವನು ಪಾಪಿಗಳಲ್ಲೇ ಪರಮ ಪಾಪಿ ಆಗಿದ್ರೂ ನನ್ನನ್ನ ಯಾರು ಅನನ್ಯವಾಗಿ ಭಜನೆ ಮಾಡ್ತಾನೆ ಅವನನ್ನ ನಾನು ಸಾಧು ಅಂತ ಪರಿಗಣನೆ ಮಾಡ್ತೀನಿ. ಯಾಕಂದ್ರೆ ಅವನಿಗೆ ವಾಸ್ತವೇ ಅರ್ಥ ಆಗಿದೆ, ವಸ್ತುಸ್ಥಿತಿ ಅರ್ಥ ಆಗಿದೆ. ಅಪಿಚೇ ಸುದುರಾಚಾರ, ಅವನ ಎಂಥ ದುರಾಚಾರದಲ್ಲಿ ತೊಡಗಿದ್ರು ಯಾವಾಗ ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಮಾಡಕ್ ಶುರು ಮಾಡ್ತಾನೆ ಅವಾಗ ಅವನ ಪಾಪಗಳನ್ನೆಲ್ಲ ಭಗವಂತ ತೊಳಿತಾ ಬರ್ತಾನೆ. ಅನನ್ಯ ಭಾಗ. ಅದರ ಅರ್ಥ ಬೇರೆ ಯಾವುದೇ ಮೂಲದಿಂದ ಪಡೆಯಲಾಗದು. ಬೇರೆ ಮೂಲವು ದೇವತೆಗಳ ಪೂಜೆಯನ್ನ ಸೂಚಿಸುತ್ತೆ. ಮನುವಿನ ಇಲ್ಲಿ ಇನ್ನೊಂದು ಅರ್ಥ ಹೇಳಿದರೆ, ಅನನ್ಯ ಭಾಗ ಅಂದ್ರೆ ಒಂದು ಬೇರೆಡೆಗೆ ಮನಸ್ಸನ್ನ ಹರಿಸದೆ, ಈಗ ದೇವತೆಗಳ ಕಡೆ ಬೇರೆ ಬೇರೆ ದೇವತೆಗಳ ಕಡೆ ಮನಸ್ಸನ್ನ ಹರಿಸಿ ನಾವು ಕೃಷ್ಣ ಭಕ್ತಿನೂ ಮಾಡ್ತೀವಿ ಅಂದ್ರೆ ಅದು ಅನನ್ಯ ಭಾಗ ಅಲ್ಲ. ಕೃಷ್ಣ ಹೇಳ್ತಾ ಇರೋದು ಅನನ್ಯ ಭಾಗ. ಯಾವ ಕಡೆಗೂ ಮನಸ್ಸನ್ನ ಹರಿಯ ಬಿಡದೆ ಕೇವಲ ನನ್ನಲ್ಲಿ ಮಾತ್ರ, ನನ್ನ ಭಜನೆಯಲ್ಲಿ ತೊಡಗಿದ್ರೆ ಮಾತ್ರ ಅದನ್ನ ಭಕ್ತಿ ಸೇವೆ ಅಂತ ನಾವು ಪರಿಗಣನೆ ಮಾಡ್ತೀವಿ. ಅನ್ಯಾಭಿಲಾಷದ ಶೂನ್ಯಂ ಜ್ಞಾನ ಕರ್ಮಾದಿನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲಂ. ಇಲ್ಲಿ ಭಜಂತಿ ಅನ್ನೋ ಪದಕ್ಕೆ ಅರ್ಥ ಏನು? ಅದು ಭಗವಂತನನ್ನ ಕುರಿತು ಗುಣಗಾನ ಮಾಡೋದು ಅಷ್ಟೇ.
ಅವನ ಗುಣಗಳನ್ನ, ಅವನ ಲೀಲೆಗಳನ್ನ ಚರ್ಚೆ ಮಾಡುದು. ಅವನು ಭಗವಂತನ ದಿವ್ಯ ಸೇವೆಯಲ್ಲಿ ಅಚಂಚಲವಾದ ಶ್ರದ್ಧೆಯನ್ನ ಇರಿಸಿಕೊಂಡಿದ್ದು. ಅಚಂಚಲ ಶ್ರದ್ಧೆ ಅಂದ್ರೆ ಚಂಚಲ ಇರುತ್ತೆ ಕೆಲವು. ಈಗ ಅಂದ್ರೆ ಆ ದೇವರ ಪೂಜೆ ಮಾಡ್ತಾರೆ, ವರ ಕೇಳ್ತಾರೆ, ಸಿಕ್ಕಿಲ್ಲ, ಇನ್ಯಾವ ದೇವರ ಹತ್ರ ಹೋಗ್ತಾರೆ, ಇನ್ಯಾವ ದೇವರ ಹತ್ರ ಹೋಗ್ತಾರೆ. ಇರೋನ್ ಒಬ್ಬನೇ ದೇವರು. ಆದ್ರೆ ಭೌತಿಕ ಲೌಕಿಕ ವ್ಯಕ್ತಿಗಳಿಗೆ ಏನನ್ಸುತ್ತೆ, ನನ್ ವರ ಕೊಟ್ಟಿಲ್ಲ ಅವರು, ನನ್ನ ಕಾಮನೆಗಳನ್ನ ಈಡೇರಿಸಿಲ್ಲ, ನಾನೇನ್ ಮಾಡ್ತೀನಿ, ಆ ಕಡೆ ಈ ಕಡೆ ಈ ಕಡೆ ಹೋಗ್ತೀನಿ. ಇದು ಚಂಚಲವಾದ ಭಕ್ತಿ. ಈಗ ಕೇಳಿದ್ರೆ ಅಚಂಚಲವಾದ ಶ್ರದ್ಧೆಯನ್ನ ಇರಿಸಿಕೊಂಡಿದ್ದುದು ಎಂಬುದು ವಿಶೇಷವಾಗಿ ಒತ್ತಿ ಹೇಳಿದೆ. ಲೌಕಿಕ ಸುಖ ಸಂತೋಷಗಳನ್ನ ಪಡೆಯುವ ಸಲುವಾಗಿ, ಲೌಕಿಕ ಸುಖ ಸಂತೋಷಗಳನ್ನ ಪಡೆಯುವ ಸಲುವಾಗಿ ಅನೇಕ ಅನೇಕ ದೇವತೆಗಳನ್ನ ಪೂಜಿಸುವುದರಲ್ಲಿ ತನ್ನ ಮನಸ್ಸನ್ನ ನೆಡುವವನು ಬುದ್ಧಿಹೀನನು. ಬೆಳಿಗ್ಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ ನಮ್ಮ ಮಾರ್ನಿಂಗ್ ಕ್ಲಾಸ್ ಅಲ್ಲಿ. ಏನ್ ಹೇಳ್ತಾರೆ, ಲೌಕಿಕ ಸುಖ ಸಂತೋಷಗಳಿಗಾಗಿ ನೀವು ಭಗವಂತ ಬೇಕು ಅಂತ ಬೇಕಾದ್ರೆ ಮಾಡಿ. ಇದಕ್ಕೆ ಉದಾಹರಣೆ ಕೊಡುತ್ತೆ ಭಾಗವತಮಲ್ಲಿ. ಗೋಪಿಯರು ಕಾರ್ತಿಯನಿ ವ್ರತ ಮಾಡ್ತಾರೆ. ಅದು ಲೌಕಿಕ ಸುಖ ಸಂತೋಷಕ್ಕೋಸ್ಕರ ಅಲ್ಲ, ಅವರು ವ್ರತ ಮಾಡಿದ್ದು ಕೃಷ್ಣನ ಗಂಡನಾಗಿ ಪಡಿಬೇಕು ಅಂತ. ಇಲ್ಲಿ ಹೇಳ್ತಾ ಇರೋದು ಲೌಕಿಕ ಸುಖ ಸಂತೋಷಗಳಿಗಾಗಿ ಅನ್ಯ ದೇವತೆಗಳನ್ನ ಪೂಜಿಸುವವರು ಬುದ್ಧಿಹೀನರು. ನಿಮಗೆ ಲೌಕಿಕ ಸಂತೋಷ ಬೇಕಾ, ಅವಾಗಲೂ ಭಗವಂತನನ್ನೇ ಪೂಜಿಸ್ಬೇಕು. ಈಗ ಧ್ರುವ ಮಹಾರಾಜನಿಗೆ ಒಂದು ಸೇಡು ಬಂತು, ಕೋಪ ಬಂತು. ಏನ್ ಕೋಪ ಅಂದ್ರೆ, ನಾನು ನನ್ನ ತಂದೆ ತೊಡೆ ಮೇಲೆ ಕುತ್ಕೊಳ್ಳೋ ಅರ್ಹತೆ ಇಲ್ಲ ನನಗೆ, ನಾನು ಅಯೋಗ್ಯ, ನಾನು ಯೋಗ್ಯತೆಯನ್ನು ಗಳಿಸ್ಕೋಬೇಕು. ಹೇಗೆ ಗಳಿಸ್ಕೋಬೇಕು ಅಂದ್ರೆ, ನನ್ನ ತಾತನಿಗೂ ಸಿಗದಿರುವಂತಹ ದಿವ್ಯವಾದ ಐಶ್ವರ್ಯವನ್ನ, ಸಂಪತ್ತನ್ನ ನಾನು ಪಡ್ಕೋಬೇಕು. ಇದು ಧ್ರುವ ಮಹಾರಾಜನ ಆಸೆ ಇತ್ತು. ಹಂಗಂತ ಯಾರನ್ನ ಭಕ್ತಿ ಮಾಡ್ದ, ಭಗವಂತನ ಭಕ್ತಿ. ಇನ್ಯಾರ ಹತ್ರನೂ ಹೋಗ್ಲಿಲ್ಲ, ಬ್ರಹ್ಮದೇವರ ಹತ್ರ ಹೋಗ್ಲಿಲ್ಲ. ಇದೇ ವಂಶದಲ್ಲಿ ಬಂದಿದ್ದ ಹಿರಣ್ಯಕಶಿಪು, ಅವನಿಗೂ ಬ್ರಹ್ಮನಿಗೆ, ಅವನು ಬ್ರಹ್ಮನ ಮೊಮ್ಮಗನೇ. ಆದ್ರೆ ಅವನು ಲೌಕಿಕ ಆಸೆಗೋಸ್ಕರ, ಭಗವಂತನ ಮೇಲಿರೋ ದ್ವೇಷಕ್ಕೋಸ್ಕರ ಏನ್ ಮಾಡ್ತಾನೆ, ಬ್ರಹ್ಮದೇವರನ್ನ ಭಕ್ತಿ ಮಾಡ್ತಾನೆ. ಇಲ್ಲಿ ಲೌಕಿಕವಾದ ಸುಖ ಸಂತೋಷವೇ ಆದರೂ ಕೂಡ ಅದನ್ನ ಪಡೆಯಬೇಕಾದರೆ ದೇವೋತ್ತಮ ಪರಮ ಪುರುಷನನ್ನು ಅತ್ಯಂತ ಅಲುಗದ ಭಕ್ತಿಯಿಂದ, ಅಂದ್ರೆ ಅನನ್ಯವಾದ ಭಕ್ತಿಯಿಂದ ಪೂಜಿಸಬೇಕು. ಇನ್ನು ಮೋಕ್ಷವನ್ನ ಪಡೆಯುವವನು ಅಷ್ಟೇ ದೇವೋತ್ತಮನ ಪೂಜೆಯಿಂದ ತಮ್ಮ ಗುರಿಯನ್ನ ಸಾಧಿಸಿಕೊಳ್ಳಬಹುದು. ಸುನೀತಿ ಹೇಳ್ತಾಳೆ ಮಗನಿಗೆ, ನಿನ್ನ ತಾತ ಸ್ವಯಂಭೂಮನು ದೊಡ್ಡ ದೊಡ್ಡ ಯಾಗಗಳನ್ನ ಆಚರಣೆ ಮಾಡಿ ಬೇಕಾದಷ್ಟು ದಾನ ಧರ್ಮ ಮಾಡಿದ್ರು. ಕುಂದು ಇಲ್ಲದ ಶ್ರದ್ಧಾ ಭಕ್ತಿಗಳಿಂದ ಭಗವಂತನ ಪೂಜೆ ಮಾಡಿದ್ರು, ಅವರನ್ನು ಮೆಚ್ಚಿದ್ರು. ಅದಕ್ಕಾಗಿ ಅಪಾರವಾದ ಐಹಿಕ ಸುಖ ಸಂತೋಷಗಳನ್ನ ಪಡೆದ್ರು, ಆಮೇಲೆ ಮೋಕ್ಷವನ್ನು ಪಡೆದ್ರು. ಬೇರೆ ದೇವತೆಗಳನ್ನ ಪೂಜೆ ಮಾಡೋದ್ರಿಂದ ಇದನ್ನ ಪಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಸುನೀತಿ ಮಗುಗೆ ಹೇಳ್ತಿದ್ರು. 5 ವರ್ಷದ ಮಗುಗೆ ಭಗವಂತನ ಬಗ್ಗೆ ಹೇಳ್ಕೊಡ್ತಿದ್ದಾಳೆ. ಶ್ಲೋಕ 12. ತಮೇವ ವತ್ಸಾಶ್ರಯ ಭೃತ್ಯವತ್ಸಲಂ ಮುಮುಕ್ಷುಭಿರ್ಮೃಗ್ಯ ಪದಾಬ್ಜಪದ್ಯಂ ಅನನ್ಯ ಭಾವೇ ನಿಜ ಧರ್ಮ ಭಾವಿತೆ ಮನಸ್ಯ ಅವಸ್ಥಾಪ್ಯ ಭಜಸ್ವ ಪೂರುಷಂ. ನನ್ನ ಮುದ್ದು ಮಗುವೆ, ನೀನು ಭಕ್ತವತ್ಸಲನಾದ ದೇವೋತ್ತಮ ಪರಮಪುರುಷನ ಆಶ್ರಯವನ್ನ ಪಡೆಯಬೇಕು. ಜನನ ಮರಣಗಳ ಚಕ್ರದಿಂದ ಬಿಡುಗಡೆಯನ್ನ ಬಯಸುವವರು ಅಂದ್ರೆ ಮುಮುಕ್ಷುಗಳು ಯಾವಾಗಲೂ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಭಗವಂತನ ದಿವ್ಯ ಚರಣ ಕಮಲದಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ. ನಿನಗೆ ನಿಗದಿಯಾಗಿರುವ ವೃತ್ತಿ ಧರ್ಮವನ್ನ ಆಚರಿಸುವುದರ ಮೂಲಕ ಪರಿಶುದ್ಧನಾಗಿ ನಿನ್ನ ಹೃದಯದಲ್ಲಿ ದೇವೋತ್ತಮ ಪರಮಪುರುಷನ ನೆಲೆಸಿಕೊ. ಒಂದೇ ಒಂದು ಕ್ಷಣವಾದರೂ ಮನಸ್ಸು ಅತ್ತಿತ್ತ ಹೋಗದಂತೆ. ಇದು ಕಷ್ಟ. ಒಂದೇ ಒಂದು ಕ್ಷಣವೂ ಮನಸ್ಸು ಅತ್ತಿತ್ತ ಹೋಗದಂತೆ ಅನನ್ಯ ಭಾವದಿಂದ ಅವನ ಸೇವೆಯಲ್ಲಿ ನಿರತನಾಗು. ಭಾವಾರ್ಥ ಹೇಳ್ತಾರೆ, ರಾಣಿ ಸುನೀತಿಯು ತನ್ನ ಮಗನಿಗೆ ಉಪದೇಶ ಮಾಡಿದ ಭಕ್ತಿ ಯೋಗವು ಭಗವತ್ ಸಾಕ್ಷಾತ್ಕಾರದ ಪ್ರಮಾಣಿತ ಮಾರ್ಗವಾಗಿದೆ. ಪ್ರಮಾಣಿತ ಮಾರ್ಗ ಅಂದ್ರೆ ಏನು? ಯಾರು ನಮ್ಮ ಪೂರ್ವಜರು, ನಮ್ಮ ಹಿಂದಿನ ಮುಮುಕ್ಷುಗಳು ಅಥವಾ ನಮ್ಮ ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರು ಮಾಡಿ ತೋರಿಸಿದರೋ ಅದನ್ನ ಪ್ರಮಾಣಿತ ಮಾರ್ಗ ಅಂತ ಹೇಳುತ್ತೆ. ಭಾಗವತಂ ಸ್ವಯಂ ಪ್ರಮಾಣ. ಭಾಗವತಕ್ಕೆ ಇನ್ಯಾವುದೋ ಒಂದು ಪ್ರಮಾಣ ಕೊಡೋ ಅಗತ್ಯ ಇಲ್ಲ. ಈಗ ನಾವು ಹೇಳೋ ಮಾತಿಗೆ ಪ್ರಮಾಣ ಕೊಡ್ಬೇಕು. ನೋಡಿ, ಭಾಗವತಮಲ್ಲಿ ಹೇಳುತ್ತೆ, ಭಗವದ್ಗೀತೆ ಹೇಳುತ್ತೆ ಅಂತ ನನ್ನ ಮಾತಿಗೆ ಪ್ರಮಾಣ ಕೊಡ್ಬೇಕು. ಅವಾಗ
ಡಿವೋಟೀಸ್ಗೆ ನಂಬಿಕೆ ಬರುತ್ತೆ. ಓ ಓಕೆ, ಇವ್ರ ಮಾತು ನಂಬಹುದು. ಆದ್ರೆ ಭಾಗವತಂ ಸರಿ ಹೇಳುತ್ತೆ ತಪ್ಪು ಹೇಳುತ್ತೆ ಅಂತ ನಾವು ಪ್ರಮಾಣ ಎಲ್ಲಿ ಕೊಡಕ್ ಬರುತ್ತೆ? ಭಾಗವತ ಸ್ವಯಂ ಪ್ರಮಾಣ, ಹೌದಾ? ಭಾಗವತ ಸ್ವಯಂ ಪ್ರಮಾಣ, ಪ್ರೂಫ್ ಬೇಕಾಗಿಲ್ಲ ಅದಕ್ಕೆ. ಹಾಗೆ ಭಾಗವತ ಧರ್ಮ ಅಂದ್ರೆ ಏನು? ಯಾರು ಭಾಗವತದಲ್ಲಿರುವಂತಹ ಧರ್ಮವನ್ನ, ಭಗವದ್ ಧರ್ಮವನ್ನ ಸ್ವಯಂ ಆಚರಣೆ ಮಾಡಿ ಅದನ್ನ ಜಗತ್ತಿಗೆ ಸಾರ್ತಾರೆ, ಅದು ಸ್ವಯಂ ಪ್ರಮಾಣ. ಇಲ್ಲಿ ಸುನೀತಿ ಹೇಳ್ತಾ ಇರೋದು ಪ್ರಮಾಣಿತ ಮಾರ್ಗವಾಗಿದೆ, ಎಲ್ರು ಹೀಗೆ ಮಾಡ್ತಾರೆ. ನೋಡಿ, ಮುಮುಕ್ಷು ಅಂತ ಹೇಳ್ತಾಳೆ. ಮುಮುಕ್ಷು ಅಂದ್ರೆ ಯಾರು ಜನ್ಮ ಮೃತ್ಯು ಈ ಸಂಸಾರ ಚಕ್ರದಿಂದ ತಪ್ಪಿಸ್ಕೊಂಡು ನಾವು ಭಗವತ್ ಧಾಮಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾರೆ, ಅವ್ರು ಮುಮುಕ್ಷುಗಳು. ಅಥವಾ ನಾವು ಇಲ್ಲೇ ಬಂದು ಈ ಭೌತಿಕ ಜಗತ್ತಲ್ಲೇ ಒದ್ದಾಡ್ತೀವಿ, ಇಲ್ಲೇ ಒಂದಿಷ್ಟು ಸುಖವನ್ನು ಅನುಭವಿಸ್ತೀವಿ ಅಂತ ಅವರು ಬದ್ಧ ಜೀವಿಗಳು, ಬದ್ಧಾತ್ಮರು. ಸುನೀತಿ ಹೇಳ್ತಾ ಇರೋದು, ನಿನ್ನ ತಂದೆ ಹಾಗೆ ಮಾಡಿದ್ರು, ನಿನ್ನ ತಾತ ಹಾಗೆ ಮಾಡಿದ್ರು, ನೀನು ಹಾಗೆ ಮಾಡು. ತಂದೆ ಹೇಳಿಲ್ಲ, ತಾತ. ನೀನು ಆ ದಾರಿಯನ್ನು ಹಿಡಿ, ಭಕ್ತಿ ಯೋಗವನ್ನು ಆಚರಣೆ ಮಾಡು, ದೇವತಮ ಪರಮ ಪುರುಷನನ್ನ ನಿನ್ನ ಹೃದಯದಲ್ಲಿ ಸ್ಥಾಪನೆ ಮಾಡು. ಒಂದು ಕ್ಷಣನು ಆ ಕಡೆ ಈ ಕಡೆ ನಿನ್ನ ಮನಸ್ಸು ಹೋಗದಂಗೆ ನೀನು ನಿನ್ನ ಮನಸ್ಸನ್ನ ಕೃಷ್ಣನಲ್ಲಿ ಕೇಂದ್ರೀಕರಿಸು, ಅಂದ್ರೆ ಕೃಷ್ಣ ಪ್ರಜ್ಞಾವಂತನಾಗು. ಇದು ಒಬ್ಬ ನಿಜವಾದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೇಳುವಂತಹ ನೀತಿ. ಅವಳು ಸುನೀತಿ, ಸುನೀತಿಯವಳು ತನ್ನ, ನೋಡಿ ಇಲ್ಲಿ ಭಾವಾರ್ಥ ಹೇಳ್ತಾರೆ, ಪ್ರತಿಯೊಬ್ಬನೂ ತನ್ನ ವೃತ್ತಿ ಧರ್ಮವನ್ನ ಪಾಲಿಸುತ್ತಲೇ, ಅಂದ್ರೆ ಗೃಹಸ್ಥರಾಗಿರ್ಬೋದು, ಗೃಹಿಣಿಯರಾಗಿರ್ಬೋದು, ಕುಶಲಕರ್ಮಿಗಳಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಅಥವಾ ಶಿಕ್ಷಕರಾಗಿರ್ಬೋದು, ಸಮಾಜದಲ್ಲಿ ಯಾವುದೇ ಬಗೆಯ ವೃತ್ತಿ ಧರ್ಮದಾರಾಗಿರ್ಬೋದು, ಚಪ್ಪಲಿ ಹೊಲನಾಗಿರ್ಬೋದು, ಗಾಡಿ ತಳ್ಳೋನಾಗಿರ್ಬೋದು, ಯಾವುದೇ ವೃತ್ತಿ ಧರ್ಮವನ್ನು ಪಾಲಿಸುತ್ತಲೇ ನೀವು ಭಕ್ತಿ ಯೋಗವನ್ನ ಆಚರಣೆ ಮಾಡ್ಬೇಕು. ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ. ಎಲ್ಲ ಬಿಟ್ಟು ನಿಮ್ಮ ಮನೆ ಮಠ ಸಂಸಾರ, ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಬನ್ನಿ ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ನಮ್ಗೆ ಅದು ಅರ್ಥ ಆಗ್ಬೇಕಾದ್ರೆ ಏನಾಗುತ್ತೆ, ಓ ಇವ್ರು ಏನೋ ಮಾಡ್ತಾರೆ, ನಮ್ಗೆ ಇವರು ಮರಳು ಮಾಡ್ತಾರೆ, ಇವ್ರು ನಮ್ಮನ್ನ ಸನ್ಯಾಸಿಗಳು ಮಾಡ್ಬಿಡ್ತಾರೆ, ಇವ್ರು ನಮ್ಮನ್ನ ಹಾಗೆ ಹೀಗೆ, ಅಂದ್ರೆ ಮಿಥ್ಯಾ ಕಲ್ಪನೆ. ಇದು ಮಿಥ್ಯಾ ಕಲ್ಪನೆ. ಇದರಿಂದ ನಾವು ಆಚೆ ಬರಬೇಕು. ನಾವು ಮಾತಾಡಿದ್ರೆ ಶಾಸ್ತ್ರದ ಮೂಲಕ ಮಾತಾಡಬೇಕು. ಈಗ ಎಷ್ಟೋ ಜನಕ್ಕೆ ಇಸ್ಕಾನ್ ಬಗ್ಗೆ ಏನು ಗೊತ್ತಿಲ್ಲ, ಅಥವಾ ಭಕ್ತಿ ಬಗ್ಗೆ ಏನು ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾರೆ ಅದನ್ನೇ ಭಕ್ತಿ ಅನ್ಕೊಂಡ್ಬಿಟ್ಟಿರ್ತಾರೆ. ಯಾರೋ ಒಬ್ರು ನಿಜವಾದ ಭಕ್ತ, ಅಂದ್ರೆ ಹೃದಯದಲ್ಲಿ ಭಗವಂತನ ಸ್ಥಾಪನೆ ಮಾಡ್ಕೊಂಡಿರೋ ಭಕ್ತ ಭಕ್ತಿ ಮಾಡಕ್ಕೆ ಅಂತ ಬಂದಾಗ ಏನ್ ಮಾಡ್ತಾರೆ, ಈ ಜನಗಳು ಅವ್ರನ್ನ ಹಿಂದಿ ಕಳಿತಾರೆ. ಮಾಡಬಾರ್ದು, ಅಲ್ಲಿ ಹೋಗ್ಬಾರ್ದು, ಭಕ್ತಿ ಅದು ಅದು ಸರಿಯಲ್ಲ, ಇದು ಹೀಗೆ ಹಾಗೆ ಅಂತ ಏನ್ ಮಾಡ್ತಾರೆ, ಚಂಚಲ ಮಾಡ್ತಾರೆ. ಆದ್ರೆ ಇಲ್ಲಿ ಸುನೀತಿ ಹೇಳ್ತಿದ್ದಾರೆ, ಏನೇ ಪರಿಸ್ಥಿತಿ ಬರಲಿ, ನಿನ್ನ ವೃತ್ತಿ ಧರ್ಮ ಏನೇ ಆಗಿರ್ಲಿ, ಭಕ್ತಿ ಸೇವೆಯನ್ನು ಮಾತ್ರ ಬಿಡಬಾರ್ದು. ಅಚಂಚಲವಾದ ಭಕ್ತಿ ಸೇವೆಯನ್ನ ಪ್ರಯೋಗ ಮಾಡಬೇಕು, ಆಚರಣೆ ಮಾಡಬೇಕು. ಇದನ್ನ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಭಗವಂತನೇ ಬೋಧಿಸಿದನು. ಏನ್ ಹೇಳ್ತಾರೆ, ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧಚ. ಯುದ್ಧ ಮಾಡುವಂತಹ ನಿನ್ನ ನಿಯತ ಕರ್ತವ್ಯವನ್ನು ಮಾಡು, ಆದ್ರೆ ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ, ಪ್ರತಿ ಕ್ಷಣ ನನ್ನ ಸ್ಮರಣೆ ಮಾಡ್ತಾ ಇರು. ಹೇಗೆ ಸ್ಮರಣೆ ಮಾಡಬೇಕು? ಸೂತ್ರ ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ, ಮೈ ಅರ್ಪಿತ ಮನೋಬುದ್ಧಿ ಮಾಮೇ ವೇಷಸಿ ಅಸಂಶಯ. ನಿನ್ನ ಮನಸ್ಸು ಮತ್ತೆ ಬುದ್ಧಿಯನ್ನ ನನ್ನಲ್ಲಿ ನೆಲೆಗೊಳಿಸು, ನಿನ್ನ ವೃತ್ತಿ ಧರ್ಮ ಮಾಡ್ತಾರೆ. ನೀನು ಕಮ್ಮಾರನೋ ಚಮ್ಮಾರನೋ, ನಿನ್ ಏನೋ ಒಂದು ಇರ್ಲಿ, ನಿನ್ನ ಕೆಲಸ ಏನೇ ಇರ್ಲಿ, ನನಗದು ಬೇಕಿಲ್ಲ. ನನಗದು ಬೇಕಿಲ್ಲ. ನನಗ್ ಬೇಕಿರೋದೇನು, ಮೈ ಅರ್ಪಿತ ಮನೋಬುದ್ಧಿರ್ಮಾಮೇ ವೇಷಿಸಿದ ಸಂಶಯ. ನಿನ್ನ ಮನಸ್ಸು ಬುದ್ಧಿ ನನ್ನ ನೆಲೆಗೊಳಿಸು, ಅಷ್ಟೇ ನಾನು ಹೇಳೋದು. ನೀನು ಹೊರಗಡೆ ಬಾಹ್ಯ ಚಟುವಟಿಕೆ ಏನ್ ಮಾಡ್ಕೋ, ಅದರಿಂದ ಯಾರಿಗೇನು ಲಾಭ ಇಲ್ಲ, ನಷ್ಟ ಇಲ್ಲ. ಬಟ್ ನಿನ್ನ ಮನಸ್ಸು ನಿನ್ನ ಬುದ್ಧಿ ನನ್ನಲ್ಲಿ ಕೇಂದ್ರೀಕೃತ, ಇಷ್ಟೇ ಕೃಷ್ಣ ಪ್ರಜ್ಞೆ. ಆದ್ರೆ ಇದನ್ನು ಮಾಡಕ್ಕೆ ನಾವು ಸತತವಾದ ಪ್ರಯತ್ನ ಮಾಡ್ಬೇಕು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು.
ತುಂಬಾ ಒಂದೆರಡು ಸಲ ಎಕ್ಸಾಂಪಲ್ ಹೇಳಿದೆ ಅದು. ಒಬ್ರು ಥ್ರೆಡ್ ಪೇಂಟರ್ BKS ವರ್ಮಾ ಅವರೇ ಹೇಳ್ಕೊಂಡ್ರು ಯಾವ್ದೋ ಒಂದು ಇಂಟರ್ವ್ಯೂನಲ್ಲಿ, ಅದು ಸತ್ಯನಾ ಸುಳ್ಳ ಗೊತ್ತಿಲ್ಲ. ಎಕ್ಸಾಂಪಲ್ ಹೇಳ್ತೀನಿ, ಅದು ರಿಲೆವೆಂಟ್ ಇದೆ ಈ ಟಾಪಿಕ್ಗೆ, ಅದು ರಿಲೆವೆಂಟ್ ಎಕ್ಸಾಂಪಲ್ಗೋಸ್ಕರ ತಗೊಳ್ಳೋಣ. ಅವ್ರೇನ್ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಅವರು ಥ್ರೆಡ್ ಪೇಂಟ್ ಮಾಡ್ತಾರೆ. ಅಲ್ಲಿ ಜುಗಲ್ಬಂದಿ ನಡೀತಾ ಇರುತ್ತೆ, ಅವರು 4 ಜನ ಹಾಡ್ತಾ ಇರ್ತಾರೆ. ಆ ಹಾಡಿನ ಭಾವಕ್ಕೆ ತಕ್ಕ ಹಾಗೆ ಇವ್ರು ಏನ್ ಮಾಡ್ತಾರೆ, ಪೇಂಟ್ ಮಾಡ್ತಾ ಇರ್ತಾರೆ. ಅದಿಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ಥ್ರೆಡ್ ಒಂದು ದಾರ ಅಷ್ಟೇನೆ, ಒಂದು ಕ್ಯಾನ್ವಾಸ್ ಇರುತ್ತೆ ವೈಟ್ ಕಲರ್, ಈ ಥ್ರೆಡ್ ನ ಪೇಂಟ್ ಅದ್ಕೊಳ್ತಾ ಹಿಂಗ್ ಮಾಡ್ತಾ ಹಾಕ್ತಾ ಇರ್ತಾರೆ. ಏನೋ ವಿಚಿತ್ರವಾಗಿ ಮಾಡ್ತಾರೆ. ಆದ್ರೆ ಅವ್ರ 5 ನಿಮಿಷ 10 ನಿಮಿಷ ಹಾಡು ಮುಗಿಸೋಷ್ಟ್ರಲ್ಲಿ ಇವ್ರು ಒಂದು ಪೇಂಟ್ ರೆಡಿ ಮಾಡ್ಬಿಡ್ತಾರೆ. ಕ್ಯಾನ್ವಾಸ್ ಪೇಂಟಿಂಗ್, ಥ್ರೆಡ್ ಪೇಂಟ್ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಬರೀ 5 ನಿಮಿಷದಲ್ಲಿ ಇಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ರ? ಹಾ, ಮಾಡ್ಬೋದು. ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರೆ ಕಂಡೀಷನ್ ಅಪ್ಲೈ. ನೀವು ನನ್ನ ಹಾಗೆ ಒಂದು 50 ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ 5 ನಿಮಿಷದಲ್ಲಿ ಈ ಪೇಂಟ್ ಮಾಡಬಹುದು. ಅವ್ರ ಮಾತು ಸರಿನಾ ಅದ್ ನಿಜವಾಗಿ ಹೇಳಿದ್ರೆ ಬಿಟ್ರ, ಬಟ್ ಅದು ರೆಲೆವೆಂಟ್ ಇದೆ. ಅದು ನಾವು 50 ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ 5 ನಿಮಿಷದಲ್ಲಿ ನಾವು ಆ ತರದೊಂದು ಡ್ರಾಯಿಂಗ್ ಮಾಡಕ್ ಸಾಧ್ಯ ಆಗುತ್ತೆ. ಅಭ್ಯಾಸ ಯೋಗ ಯುಕ್ತೇನೋ ತಥಾ ಮಾಮಿಚ್ಛಾಪ್ತುಂ ಧನಂಜಯ. ಅಭ್ಯಾಸ ಯೋಗ ಯುಕ್ತೇನ. ಸೊ ಯಾವಾಗ ನಾವು ಭಕ್ತಿ ಯೋಗವನ್ನ ಅಭ್ಯಾಸ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ, ಭಕ್ತಿ ಪ್ರಾಕ್ಟೀಸ್ ಮಾಡ್ಬೇಕು. BKS ವರ್ಮಾ ಒಂದೇ ಸಲ ಅವ್ರು ಥ್ರೆಡ್ ಪೇಂಟರ್ ಆಗ್ಲಿಲ್ವಾ? ಆದ್ರೆ ಅವರು ಇಲ್ಲ ಮಾಡ್ತಾರೆ, ರಾಂಗ್ ಆಯ್ತು ಬಿಸಾಕು ಅದನ್ನ, ಮತ್ತೆ ಇನ್ನೊಂದ್ಸಲ ಮಾಡ್ತಾರೆ, ಅದು ರಾಂಗ್ ಆಯ್ತು ಬಿಸಾಕು. ಸೊ ಹೀಗೆ ಪ್ರಾಕ್ಟೀಸ್ ಮಾಡಿ 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 ಕೊನೆಗೆ ಭಕ್ತಿ ಯೋಗದಲ್ಲಿ ನಾವು ಸ್ಥಿತರಾಗ್ತೀವಿ. ಪರ್ಫೆಕ್ಟ್ ಡಿವೋಷನಲ್ ಸರ್ವಿಸ್ ಹಂತಕ್ಕೆ ಬರ್ತೀವಿ ನಾವು. ಪರ್ಫೆಕ್ಟ್ ಡಿವೋಷನಲ್ ಸರ್ವಿಸ್ ಯಾವಾಗ ನಾವು ಕೃಷ್ಣನನ್ನ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದಲ್ಲ, ಬ್ರಹ್ಮದೇವ್ರ ಕೈಲಿ ಸಾಧ್ಯ ಇಲ್ಲ. ಪರ್ಫೆಕ್ಟ್ ನ ಅರ್ಥ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತೀವಲ್ವಾ, ಪ್ರಯತಾತ್ಮನಃ. ಸೊ ಅಂತವ್ರಿಗೆ ಭಗವಂತ ಖಂಡಿತವಾಗ್ಲು ಎದುರುಗಡೆ ಕಾಣಿಸ್ತಾನೆ, ಹೀಗೆ ಕಾಣಿಸ್ತಾನೆ. ಓಕೆ, ಇಲ್ಲಿ ಹೇಳ್ತಾರೆ ಕೃಷ್ಣ ಅರ್ಜುನ್ಗೆ ಉಪದೇಶ ಮಾಡ್ತಾನೆ, ಹೋರಾಡುತ್ತಲೇ ಇರು, ಯುದ್ಧಚ. ಅದೇ ಸಮಯದಲ್ಲಿ ತಸ್ಮಾತ್ ಸರ್ವೇಷು ಕಾಲೇಶು ಮನಸ್ಮರ. ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಬಯಸುವ, ಅದೇ ಪಾಯಿಂಟ್ ಹೇಳಿದೀವಿ. ಪರ್ಫೆಕ್ಟ್ ಆಗಿ ಭಗವಂತನ ಅರ್ಥ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಬಯಸುವ ಪ್ರತಿಯೊಬ್ಬ ಪ್ರಾಮಾಣಿಕ ವ್ಯಕ್ತಿಯ ಧ್ಯೇಯವು ಇದೇ ಆಗಿರಬೇಕು. ನೋಡಿ, ಸೆಂಟೆನ್ಸ್ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಕೃಷ್ಣನ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೋದಾ? ಯಾಕೆ ಸಾಧ್ಯ ಆಗುತ್ತೆ? ಸ್ವಯಂ ಕೃಷ್ಣನ್ಗೆ, ಸ್ವಯಂ ಭಗವಂತನಿಗೂ ಕೂಡ ತನ್ನ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಆದಿಶೇಷ ಭಗವಂತನ ಪ್ರಥಮ ಸ್ವಾಂಶ ವಿಸ್ತರಣೆ, ಆದಿಶೇಷ ಬಲರಾಮನು ಕೂಡ ತನ್ನನ್ನೇ ಅಂದ್ರೆ ಭಗವಂತನನ್ನೇ ಗುಣಗಾನ ಮಾಡ್ತಾ ಇದ್ದಾನೆ ಅನಂತ ಹೆಡೆಗಳಿಂದ. ಆದಿಶೇಷನಿಗೆ ಎಷ್ಟು ಹೆಡೆ ಇದೆ? ಫೋಟೋದಲ್ಲಿ 7-8 ಇರುತ್ತೆ ಅಷ್ಟೇ. ಆದ್ರೆ ಅನಂತ ಹೆಡೆಗಳಿಂದ, ಅನಂತ ಬಾಯಿಗಳಿಂದ, ಅನಂತ ಕಾಲದಿಂದ, ಅನಂತ ಕಾಲ ಅವನೇ, ಅನಂತ ಕಾಲದಿಂದ ಭಗವಂತನ ಅನಂತ ಗುಣಗಳನ್ನ ಹೊಗಳ್ತಾ ಇದ್ದಾನೆ, ಹೊಗಳ್ತಾ ಇದ್ದಾನೆ, ಹೊಗಳ್ತಾ ಇದ್ದಾನೆ, ಮುಡಿತಾನೆ ಇಲ್ಲ. ಪರ್ಫೆಕ್ಟ್ ಅಂದ್ರೆ ಅರ್ಥ ಏನು? ಪರ್ಫೆಕ್ಟ್ ಅಂದ್ರೆ ಇಷ್ಟೇ, ಕೃಷ್ಣ ಸ್ವಯಂ ಪರಿಪೂರ್ಣ, ಪರಮ ಸತ್ಯ, ಸಚ್ಚಿತ್ ಆನಂದಮಯ ಸ್ವರೂಪ. ಇವನನ್ನ ಅರ್ಥ ಮಾಡ್ಕೋಬೇಕು ಅಂತ ಬಯಸಿದ್ರೆ ಸಾಕು. ನಾವು ಅರ್ಥ ಮಾಡ್ಕೊಳ್ಳೋದಿರ್ಲಿ, ಅರ್ಥ ಮಾಡ್ಕೋಬೇಕು ಅಂತ ಬಯಸಿದ್ರೆ ಸಾಕು. ಉತ್ಕಟವಾದ ಆಸೆ ಇರಬೇಕು ಹೃದಯದಲ್ಲಿ. ಕೃಷ್ಣ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು, ಕೃಷ್ಣ ಅರ್ಥ ಮಾಡ್ಕೋಬೇಕು ಬೇಡ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಸಾಕು. ಇದೇ ಪ್ರತಿಯೊಬ್ಬ ಪ್ರಾಮಾಣಿಕ ಮನುಷ್ಯನ ಧ್ಯೇಯ ಆಗಿರ್ಬೇಕು. ಎಲ್ಲರಿಗೂ ಅದನ್ನೇ ಹೇಳುದು. ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಸ್ಥಿತರಾಗಬೇಕಾದ್ರೆ ನೀವೇನ್ ಮಾಡ್ಬೇಕು? ಅರ್ಥ ಮಾಡ್ಕೋಬೇಕು ಅನ್ನೋ ಉತ್ಕಟವಾದ ಆಸೆ ಇಟ್ಕೋಬೇಕು. ಇಲ್ಲಿ ಇಚ್ಛೆ ಒಂದೇ ನಮ್ಮನ್ನ ಡ್ರೈವ್ ಮಾಡೋದು. ನಾವು ಅರ್ಥ ಮಾಡ್ಕೋತೀವಿ ಬಿಡ್ತೀವಿ ಅದು ಸೆಕೆಂಡ್ರಿ, ಇಚ್ಛೆ ಬೆಳೆಸ್ಕೋಬೇಕು ಫಸ್ಟ್ ನಾವು. ಇವಾಗಲೂ ಭಗವದ್ಗೀತೆ ಶ್ಲೋಕ ಓದ್ತಾ ಇದ್ರೆ, ಈಗ 9th ಚಾಪ್ಟರ್ ಶ್ಲೋಕ ಓದ್ತಾ ಇದ್ರೆ ಆಶ್ಚರ್ಯ ಆಗುತ್ತೆ. ಎಷ್ಟು ಸಲ ಓದಿರ್ಬೋದು ಈ ಶ್ಲೋಕ, ಆದ್ರೆ ಈಗ ಹೊಸದಾಗಿ ಕಾಣಿಸ್ತಾ ಇದೆ ಅಲ್ಲ ನಮ್ಗೆ. ಯಾಕೆ ಹೊಸದಾಗಿ ಕಾಣಿಸ್ತಾ ಇದೆ? ಅದೇ ಭಗವದ್ಗೀತೆ.
ಇದು ಹಳೇದಾಯ್ತು, ಇದು ಓದ್ಬಿಟ್ಟಿದ್ದೀನಿ, ನನಗೆ ಅರ್ಥ ಆಗಿದೆ. ಇಲ್ಲ, ಇವಾಗ ಓದೋದು ನಮಗೆ ಅಷ್ಟೇ ಹೊಸದಾಗಿ ಫ್ರೆಶ್ ಅನ್ಸುತ್ತೆ. ಯಾಕಂದ್ರೆ ಭಗವಂತನ ಆಳ ಅರಿವಿಗೆ ವಿಸ್ತಾರ ಇಲ್ಲ, ಲಿಮಿಟ್ ಇಲ್ಲ. ಎಷ್ಟು ಕಲ್ತ್ರು ನಮ್ಗೆ ಅದು, ಎಷ್ಟು ತಿಳ್ಕೊಂಡ್ರು ಇನ್ನೂ ದಡದಲ್ಲಿದ್ದೀವಿ ಅಂತ ಫೀಲ್ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಲು ಬಯಸುವ ಪ್ರತಿಯೊಬ್ಬ ಪ್ರಾಮಾಣಿಕ ವ್ಯಕ್ತಿಯ ಧ್ಯೇಯವು ಇದಾಗಿರ್ಬೇಕು. ಯಾವುದು? ತಸ್ಮಾತ್ ಸರ್ವೇಶು ಕಾಲೇಶು ಮಾಂ ಅನುಸ್ಮರ ಯುದ್ಧಜ. ಈ ಸಂದರ್ಭದಲ್ಲಿ ರಾಣಿ ಸುನೀತಿಯು ತನ್ನ ಮಗನಿಗೆ ದೇವೋತ್ತಮ ಪರಮಪುರುಷನು ಭಕ್ತವತ್ಸಲ ಅಲ್ಲ, ಭೃತ್ಯವತ್ಸಲ ಹೇಳ್ತಾರೆ. ಭೃತ್ಯವತ್ಸಲ ಎಂದು ಪ್ರಸಿದ್ಧನಾಗಿದ್ದಾನೆ ಎಂದು ಹೇಳಿದಳು. ಅವನು ತನ್ನ ಭಕ್ತರ ಬಗ್ಗೆ ಅಪಾರ ಕರುಣಾಪೂರ್ಣನಾಗಿದ್ದಾನೆ ಎಂಬುದನ್ನ, ಇದು ಏನು ಭೃತ್ಯವತ್ಸಲ ಅಂತ ಅಂದ್ರೆ, ಭರ್ತ. ಭರ್ತ ಅಂದ್ರೆ ಯಾರು ಭರಣೆ ಮಾಡ್ತಾನೋ ಅವನು. ಭರ್ತ ಅಂದ್ರೆ ಭಗವಂತ. ಗತಿರ್ಭರ್ತ ಭಗವದ್ಗೀತಾ. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್. ಗತಿರ್ಭರ್ತ, ಸೊ ನಮ್ಮ ಅಂತಿಮ ಗತಿ ಅವನು, ನಮ್ಮ ಭರ್ತ ಅವನು. ಭರ್ತ ಅಂದ್ರೆ ಯಾರು ಭರಣೆ ಮಾಡ್ತಾನೆ ಅವನು ಭರ್ತ. ಆದ್ರೆ ನಾವು ಭೃತ್ಯರು. ಕೃಷ್ಣ ಭರ್ತ, ನಾವು ಭೃತ್ಯರು. ಅಂದ್ರೆ ನಾವು ಭಗವಂತನಿಗೆ ಅಧೀನರು. ಅದಕ್ಕೆ ಕೃಷ್ಣ ಭೃತ್ಯವತ್ಸಲ, ನೀನು ಹೋಗಿ ಶರಣಾಗತಿ ಆಗು. ಭಕ್ತವತ್ಸಲ ಅಂದ್ರೆ ಭಕ್ತಿ ಮಾಡ್ತಾರೆ ಅವ್ರನ್ನ ಕಾಪಾಡುವಂತವನು ಭಕ್ತವತ್ಸಲ, ಭಕ್ತರನ್ನ ಕಾಪಾಡೋನು. ಧ್ರುವ ಮಹಾರಾಜ ಭಕ್ತ ಅಲ್ಲ, ಇಲ್ಲಿ ಭೃತ್ಯ, ಶರಣಾಗತಿ ಆಗ್ತಾನೆ ಅಷ್ಟೇನೆ. ಶರಣಾಗತಿ ಆಗೋದಕ್ಕೆ ಭಕ್ತಿ ಮಾಡ್ಬೇಕು ಅಂತ ಏನಿಲ್ಲ, ಕಣ್ಣು ಮುಚ್ಕೊಂಡು ಹೋಗಿ ಭಗವಂತನ ಪಾದಕ್ಕೆ ಬಿದ್ದರೆ ಶರಣಾಗತಿ. ಭಕ್ತವತ್ಸಲ ಕಾಪಾಡ್ತಾನೆ. ಅವನು ರಾವಣನೇ ಆಗಿರ್ಲಿ, ಅವನು ಹಿರಣ್ಯಕಶಿಪು ಆಗಿರ್ಲಿ, ನನ್ನ ಪಾದದ ಬಳಿಗೆ ಬಂದು ಶರಣಾಗತಿ ಆದ್ರೆ ನಾನು ಅವನ್ನ ಕಾಪಾಡಲೇಬೇಕು, ಇದು ನನ್ನ ಧರ್ಮ. ವಾಲಿ ಆಗಿರ್ಲಿ, ಭಕ್ತವತ್ಸಲ ಹೇಳಿಲ್ಲ ಇಲ್ಲಿ. ಭಕ್ತವತ್ಸಲ ಸ್ಟ್ಯಾಂಡರ್ಡ್ ಹೈಯೆಸ್ಟ್. ಭೃತ್ಯವತ್ಸಲ ನಾವು ಭಕ್ತರು ಅಂತ ಹೇಳ್ಕೊಳ್ಳೋದಕ್ಕಿಂತ ನಾವು ಭೃತ್ಯರು. ಕೃಷ್ಣ ನನಗೆ ಏನು ಗೊತ್ತಿಲ್ಲ, ನಾನೊಬ್ಬ ಅಜ್ಞಾನಿ, ನಾನೊಬ್ಬ ಅಧಮ, ನಾನೊಬ್ಬ ನೀಚ, ನನ್ನ ದಯವಿಟ್ಟು ಕಾಪಾಡು, ಇಷ್ಟೇ ಭಗವಂತನ ಬೇಕಾಗಿರೋದು. ಕಾಲಿಯ ಭಕ್ತನ, ಕಾಲಿನ ಪತ್ನಿಯರು ಭಕ್ತರ, ಪ್ರೊಟೆಕ್ಟ್ ಮಾಡಲಿಲ್ಲ ಕೃಷ್ಣ, ಕಾಪಾಡಲಿಲ್ಲ. ಕೃಷ್ಣ ಕೇವಲ ಭಕ್ತರ ಮಾತ್ರ ರಕ್ಷಣೆ ಮಾಡ್ತಾನೆ ಅಲ್ಲ, ಶರಣಾಗತರನ್ನು ಕೂಡ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಶರಣಾಗತ ವತ್ಸಲ ಅಂತ ಹೇಳೋದು. ಕೃಷ್ಣ ಭಕ್ತ ವತ್ಸಲ ಹೌದು, ಕೃಷ್ಣ ಶರಣಾಗತ ವತ್ಸಲನೂ ಹೌದು. ಅದಕ್ಕೆ ಇಲ್ಲಿ ಸುನೀತಿ ಹೇಳ್ತಾಳೆ, ದೇವೋತ್ತಮ ಪರಮ ಪುರುಷ ಭೃತ್ಯ ವತ್ಸಲ, ಅವನಿಗೆ ತುಂಬಾ ಕರುಣೆ ಇದೆ. ಯಾರಾದ್ರೂ ಒಂದೇ ಒಂದ್ಸಲ ನಾನ್ ನಿನ್ನವನು ಅಂತ ಕೈ ಎತ್ತಿ ಹೇಳ್ಬಿಟ್ರೆ ಸಾಕು, ಕೃಷ್ಣ ಅವರನ್ನ ಪ್ರೊಟೆಕ್ಟ್ ಮಾಡ್ತಾನೆ, ಮಾಡ್ಲೇಬೇಕು ಅವನು, ಧರ್ಮ. ನಿನ್ನ ಮಲತಾಯಿಯು ಅಂದ್ರೆ ಸುರುಚಿ ಅಪಮಾನ ಮಾಡಿದಳೆಂದು ಅಳುತ್ತಾ ನೀನು ನನ್ನ ಬಳಿಗೆ ಬಂದೆ. ಅದೇ ನೀನು ಹತ್ಕೊಂಡು ಕೃಷ್ಣ ಹತ್ರಕ್ಕೆ ಹೋಗಿದ್ರೆ ನಿನ್ಗೆ ಸೊಲ್ಯೂಷನ್ ಸಿಗ್ತಾ ಇತ್ತು. ಅಳೋದಿದ್ದಿದ್ದೆ, ಎಲ್ರು ಹೇಳ್ತೀವಿ, ಅಯ್ಯೋ ಅದೋಯ್ತು, ಅಯ್ಯೋ ಇದೋಯ್ತು, ಅಯ್ಯೋ ನೋವು, ಅಯ್ಯೋ ಹಿಂಸೆ, ಅಯ್ಯೋ ಅಯ್ಯೋ. ಆರ್ಥ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಜ ಬರುತ್ತೆ ಆರ್ಥ. ಅಲ್ಲಿ ಸುನೀತಿ ಹೇಳ್ತಾಳೆ, ಅಳು ಮಗು, ಅಳು ಅಳು ಅಳು, ನನ್ ಮುಂದೆ ಹೇಳ್ಬೇಡ, ಹೋಗಿ ಕೃಷ್ಣ ಮುಂದೆ ಹೇಳು. ಮಗು ಏನ್ ಮಾಡುತ್ತೆ, ಅಮ್ಮ ಹಸಿವಾಗ್ತದೆ ಹಾಲು ಕೊಡು, ಅಮ್ಮ ಆಟದ ಸಾಮಾನು ಕೊಡು, ಅಮ್ಮ ಅದು ಕೊಡು, ಅಮ್ಮ ಇದು ಕೊಡು. ಅಳುತ್ತೆ ಮಗು, ನಾವು ಅಳ್ತೀವಿ, ಅಯ್ಯೋ ದೇವರೇ ನನಗೆ ಸುಖ ಕೊಡು, ನನಗೆ ನೋವು ಬೇಡ, ನನಗೆ ಅದು ಬೇಕು, ನನಗೆ ಇದು ಬೇಕು. ಅದನ್ನೇ ಹೋಗಿ ಕೃಷ್ಣ ಮುಂದೆ ಹೇಳ್ರಿ. ಯಾಕಂದ್ರೆ ಅವನು ಭೃತ್ಯ ವತ್ಸಲ. ನಾವೇನ್ ಕೊಡ್ಬೋದು? ಈಗ ನಮ್ಮ ಹತ್ರ ಬಂದು ಹತ್ಕೊಂಡ್ರೆ ನಾವೇನ್ ಕೊಡಕ್ ಸಾಧ್ಯ? 4 ಮಾತು ಹೇಳ್ಬೋದು, ಸಾಂತ್ವನ ಮಾತು ಹೇಳ್ಬೋದು. ಯಾರೇ ಬಂದ್ರು ಒಂದೇ ಟ್ರೀಟ್ಮೆಂಟ್ ನಮ್ಮ ಹತ್ರ. ಜ್ವರಕ್ಕೂ ಅದೇ ಟ್ರೀಟ್ಮೆಂಟು, ತಲೆನೋವು ಅದೇ ಟ್ರೀಟ್ಮೆಂಟು, ಹಾರ್ಟ್ ಪ್ರಾಬ್ಲಮ್ ಅದೇ ಟ್ರೀಟ್ಮೆಂಟು, ಐಹಿಕ ಕ್ಲೇಶಗಳು ಅದೇ ಟ್ರೀಟ್ಮೆಂಟು. ಏನು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಎಲ್ಲದಕ್ಕೂ ಸೇಮ್ ಟ್ರೀಟ್ಮೆಂಟ್, ವೆರೈಟಿನೇ ಇಲ್ಲ.
ಇದೊಂದೇ ಭಗವಂತ ಕೇಳೋದು. ಯಾವಾಗ ನಾವು ಶರಣಾಗತಿಗೆ ಬರ್ತೀವಿ ಅವಾಗ ಶರಣಾಗತನಾದವ್ರಿಗೆ ಏನ್ ಕೊಡ್ಬೇಕು ಅದನ್ನೆಲ್ಲ ಭಗವಂತ ಕೊಟ್ಟು ಕಳಿಸ್ತಾನೆ. ಏನ್ ಕೊಡ್ತಾನೆ? ಕೃಷ್ಣ ಪ್ರೇಮ, ಅಭಯ ಹಸ್ತ ಕೊಡ್ತಾನೆ. ಅಭಯ ಹಸ್ತ. ನಿಜವಾಗ್ಲೂ ನಮ್ಗಿರುವಂತಹ ಭಯ ಅಂದ್ರೆ ಇಷ್ಟೇ, ಸಾವಿನ ಭಯ. ಓ, ನಾನು ಸತ್ತು ಹೋಗ್ತೀನಿ, ಎಲ್ಲಿ ಹೋಗ್ತೀನಿ? ನತ್ವೇವಾಹಂ ಜಾತುನಾಸಂ ನತ್ವಂ ನೇಮಿ ಜನಾಧಿಪಾಹ ನಚೈವನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನತ್ವೇವಾಹಂ ಜಾತುನಾಸಂ. ಹೇ ಅರ್ಜುನ, ನಾನು, ನೀನು, ಇಲ್ಲಿರೋ ಎಲ್ಲ ರಾಜರುಗಳು ಕೂಡ ಹಿಂದೆನೂ ಇದ್ರು, ಇವಾಗ್ಲೂ ಇದ್ದಾರೆ, ಮುಂದಕ್ಕೂ ಇರ್ತಾರೆ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೆ ಜನಾಧಿಪಾಹ ನಚೈವನ ಭವಿಷ್ಯಾಮಃ. ಭವಿಷ್ಯದಲ್ಲಿ ನಾವಿಲ್ಲ ಅನ್ನೋಂಗಿಲ್ಲ. ನಚೈವನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾವೆಲ್ಲರೂ ಪರಂ ದಿವ್ಯ ಜೀವಿಗಳು. ನಾವು 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 ದಿವ್ಯರು, ಆತ್ಮ, ಭಗವಂತನ ಅಂಶ. ಅದು ಗೊತ್ತಿಲ್ಲ ನಮ್ಗೆ, ಅದಕ್ಕೆ ಹೇಳ್ತಾ ಇದೀವಿ. ಯಾಕಂದ್ರೆ ನಾವು ಈ ತೊಗಲು ಹಾಕೊಂಡ್ ಬಂದಿದೀವಲ್ವಾ, ಮೂಳೆ, ಮಾಂಸ, ರಕ್ತ, ಇದನ್ನ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಏನಾಗ್ತದೆ, ನಮ್ಗೆ ನೋವಾಗ್ತದೆ ಅಷ್ಟೇ. ಈ ತೊಗಲು ಇದೆಲ್ಲ ತೆಗೆದ್ರೆ ಏನಾಗುತ್ತೆ? ಜೀವನಿಗೆ ಇದು ಆವರಣ, ಲೇಯರ್. ಜೀವ ಒಂದು ಹೇಳ್ತೀನಿ, ಇದು ಸ್ಥೂಲ ಶರೀರ. ಸ್ಥೂಲ ಶರೀರದಲ್ಲಿ ಕಣ್ಣು, ಕಿವಿ ಇವೆಲ್ಲ ಇದಾವೆ, ಜ್ಞಾನೇಂದ್ರಿಯಗಳಿದಾವೆ, ಕರ್ಮೇಂದ್ರಿಯಗಳಿದಾವೆ. ಆದ್ರೆ ಈ ಸ್ಥೂಲ ಶರೀರದಲ್ಲೆಲ್ಲ ಇರೋದು ಇದು ಸೂಕ್ಷ್ಮ ಶರೀರದ ಒಳಗಿದೆ ಇಂದ್ರಿಯಗಳು. ಅದಕ್ಕೋಸ್ಕರ ಈ ದೇಹವನ್ನ ಬಿಟ್ಟ ತಕ್ಷಣ ಯಾರು ಜೀವ, ಇದು ಹೆಣ ಆಗುತ್ತೆ. ಹೆಣಕ್ಕೆ ಕಿವಿ ಇದ್ರೂ ಕೂಡ ಕೇಳಿಸ್ಕೊಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಒಳಗಡೆ ಇರುವಂತಹ ಸೂಕ್ಷ್ಮ ಶರೀರ ಹೋಗ್ಬಿಟ್ಟಿದೆ ಮೇಲೆ, ಅಥವಾ ಬೇರೆ ಎಲ್ಲ ದೇಹಕ್ಕೆ. ಹಾಗೆ ನಾವು ನಿಜವಾಗ್ಲೂ ಭಗವಂತನ ಅಂಶ ಅನ್ನೋದು ಗೊತ್ತಾದ್ರೆ ನಾವು ಭಗವಂತನ ಶರಣಾಗತಿ ಆಗ್ತೀವಿ. ಇಲ್ಲಿ ಹೇಳ್ತಾಳೆ ಸುನೀತಿ, ನೋಡ್ ಮಗು, ನೀನ್ ಹತ್ಕೊಂಡು ನನ್ನ ಹತ್ರ ಬಂದಿದ್ಯಾ, ಆದ್ರೆ ನಾನು ಏನ್ ಸಮಾಧಾನ ಮಾಡಿ ನಿನಗೆ? ಅಳ್ಬೇಡ, ಕಣ್ಣು ನೋಡ್ಸ್ಕೋ, ಅಳ್ಬೇಡ, ಕಣ್ಣು ನೋಡ್ಸ್ಕೋ, ಅಷ್ಟೇ ತಾನೆ. ಇನ್ನೇ ಸಮಾಧಾನ ಮಾಡಕ್ಕಾಗತ್ತೆ? ಅದರಿಂದ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಇಲ್ಲ. ಕೃಷ್ಣ ಹತ್ರ ಹೋಗು. ಕೃಷ್ಣ ತನ್ನ ಭಕ್ತರ ಬಗ್ಗೆ ಬಹು ದಯಾಮಯನಾಗಿದ್ದಾನೆ. ಅವನು ದಯಾನಂದ, ಕರುಣಾ ಆನಂದ, ನಿತ್ಯ ಆನಂದ. ನಮ್ಗೆ ಆನಂದ ಬೇಕು ಅಂದ್ರೆ ನಾವು ಅವನ ಹತ್ರ ಹೋಗ್ಬೇಕು. ತಾಯಿ ಹತ್ರ ಏನಾಗುತ್ತೆ? ಏನ್ ಕೊಡ್ತಾಳೆ? ಹಾಲು ಕೊಡ್ತಾಳೆ. ಓಕೆ, ಕೊಡೋದು ಸುಮ್ಮನೆ ಆಗುತ್ತೆ. ನೀನು ಅವನ ಬಳಿಗೆ ಹೋದದ್ದೇ ಆದರೆ ಅವನು ನಿನಗೆ ಕೊಡುವ ಪ್ರೀತಿಯು ಅಂದ್ರೆ ಆನಂದ. ಪ್ರೀತಿ ಹೇಗಿರುತ್ತೆ? ಕೃಷ್ಣ ಕೊಡುವಂತ ಪ್ರೀತಿ ಹೇಗಿರುತ್ತೆ? ಪ್ರೀತಿಯು ನನ್ನಂತಹ ಲಕ್ಷ ಲಕ್ಷ ತಾಯಂದಿರ ಮಮತೆಯನ್ನ ಮೀರಿಸಿಕೊಳ್ಳುತ್ತದೆ. ಮನುಷ್ಯಾನಂದ, ಗಂಧರ್ವಾನಂದ, ಪಿತೃಗಳಾನಂದ, ಗಂಧರ್ವಾನಂದ, ಕುಬೇರಾನಂದ, ದೇವತಾನಂದ, ಇಂದ್ರಾನಂದ, ಬ್ರಹ್ಮಾನಂದ, ಪರಮಾನಂದ. ನೀವು ಕೃಷ್ಣ ಹತ್ರಕ್ಕೆ ಹೋದ್ರೆ ಪರಮಾನಂದ ಸಿಗುತ್ತೆ. ನಮ್ಮ ಹತ್ರ ಏನ್ ಸಿಗುತ್ತೆ? ಭಕ್ತನಿಗೆ ಲೌಲ್ಯ ಇರಬೇಕು. ಲೌಲ್ಯ ಅಂದ್ರೆ ಆಸೆ, ಅತಿ ಆಸೆ ಇರಬೇಕು ಭಕ್ತನಿಗೆ. 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ ಚಿಲ್ಲರೆಗೋಸ್ಕರ ನಾವು ಆಸೆ ಪಡಬಾರದು. ಮಹಾ ದೂರ ಲೋಭಿ ಯಾರು? ಮಹಾ ಲೋಭಿ, ಗ್ರೀಡಿ ಭಕ್ತ. ಕೃಪಣ ಫಲಹೇತವಃ ಬುದ್ಧೌ ಶರಣಮನ್ವಿಚ. ಬುದ್ಧಿವಂತ ಹೇಗಿರ್ತಾನೆ? ಬುದ್ಧೌ ಶರಣಮನ್ವಿಚ ಕೃಪಣ ಫಲಹೇತವ. ಸ್ವಾಮಿ 1 ರೂಪಾಯಿ ಕೊಡಿ, ಸ್ವಾಮಿ ಚಿಲ್ಲರೆ ಕಾಸು ಕೊಡಿ ನಮಗೆ. ಕೃಪಣ ಫಲಹೇತವ, ಫಲದ ಕಾರಣಕ್ಕೋಸ್ಕರ ಕೃಪಣ ಕೆಲಸ ಮಾಡ್ತಾನೆ ಭಕ್ತ. ಹಂಗ ಏನ್ ಬೇಕು ಮಗು ಅಂತ ಹೇಳಿದ್ರೆ, ನಾನು ನೀನೇ ಬೇಕು, ಮುಗುದೈತೆ. ಲಾಕ್ ಕೃಷ್ಣ. ಮಗು ಏನ್ ಬೇಕು? ಮೋಕ್ಷ ಬೇಕಾ ಅಥವಾ ಏನ್ ಬೇಕು ನಿನ್ಗೆ? ಬ್ರಹ್ಮಲೋಕ ಬೇಕಾ, ಲೋಕ ಬೇಕಾ? ಹುಡುಕ್ತಾನೆ ಕೃಷ್ಣ. ಏನಾದ್ರು ನಾನು ಅಷ್ಟು ಮೂರ್ಖ ಅಲ್ಲ, ನನಗೆ ನೀನೇ ಬೇಕು ಅಂದ್ರೆ ಭಕ್ತ ನಿಜವಾದ ಲೋಭಿ, ಗ್ರೀಡಿ, ಕೆಟ್ಟ ಆಸೆ ಅಂತಲ್ಲ, ಅತಿ ಆಸೆ. ಅತಿ ಆಸೆ ಬೆಳೆಸ್ಕೋಬೇಕು ನಾವು. ಆಸೆನೇ ಇಲ್ಲ ನಮ್ಗೆ.
ಕೃಷ್ಣನ ಬಗ್ಗೆ ಆಸೆ ಇಲ್ಲ, ಕಥೆ ಕೇಳಬೇಕು ಅನ್ನೋ ಆಸೆ ಇಲ್ಲ, ಜಪ ಮಾಡ್ಬೇಕು ಅನ್ನೋ ಆಸೆ ಇಲ್ಲ. ಯಾವಾಗ ಆಸೆ ಬೆಳೆಯೋದು? ನೀವ್ ಎಲ್ಲಿವರೆಗೂ ಆಸೆ ಬೆಳೆಸ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಭಗವಂತ ಅನುಗ್ರಹ ಮಾಡೋದು. ಯಾರು ತುಂಬಾ ಲೋಭಿ ಜಗತ್ತಿನಲ್ಲಿ ಅತ್ಯಂತ ಲೋಭಿ ಯಾರು? ಕೃಪಣ ಯಾರು? ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ ಕೃಪಣ ಫಲಹೇತವ. ದೂರೇಣ ಹಿ ಅವರಂ ಕರ್ಮ. ಮೋಕ್ಷ ಬೇಕಾ? ದೂರೇಣ ಹಿ ಅವರಂ ಕರ್ಮ. ಸ್ವರ್ಗ ಬೇಕಾ? ದೂರೇಣ. ದುಡ್ಡು ಕಾಸು ಬೇಕಾ? ರಾಜ್ಯ ಒಡವೆ ಬೇಕಾ? ನಚಿಕೇತನಿಗೆ ಯಮ ಹಿಂಗೆ ಕೇಳ್ತಾನೆ ಕಠೋಪನಿಷತ್. ಪ್ರಭು ಹೇಳ್ತೀನಿ ಅಂತ ಹೇಳಿ ಕಾಗೇನೆ ಆಶೋಡ್ರು ಹೇಳಲೇ ಇಲ್ಲ. ಓಕೆ, ಅಲ್ಲಲ್ಲಿ ಹೇಳ್ತಾ ಇರ್ತೀನಿ. 3 ವರದಲ್ಲಿ ಯಮ ನಚಿಕೇತನಿಗೆ ಮೊದಲನೇ ವರ ಏನ್ ಬೇಕು? ನನ್ನ ತಂದೆ ನನ್ನ ಮತ್ತೆ ಗುರುತಿಸ್ಬೇಕು. ಯಾರು? ನನ್ನ ತಂದೆ ನನ್ನ ಕೋಪ ಮಾಡಿಕೊಂಡು ಯಮಲೋಕ ಕಟ್ಟಿದ್ದಾನೆ. ಉದ್ದಾಲಕ ನನ್ನ ತಂದೆ ನನ್ನ ಮತ್ತೆ ಮಗ ಅಂತ ಸ್ವೀಕಾರ ಮಾಡಬೇಕು. ಓಕೆ, ಗ್ರಾಂಟೆಡ್. ಅದೇನ್ ಮಹಾ ಕಷ್ಟ ಇದೆ ಯಮನಿಗೆ. ಓಕೆ, ಆಯ್ತು. ಸೆಕೆಂಡ್, ನನಗೆ ಒಂದು ಯಜ್ಞ ವಿದ್ಯೆ ಹೇಳ್ಕೊಡ್ಬೇಕು. ನಚಿಕೇತ ಅಗ್ನಿ. ಯಾವ ಅಗ್ನಿ ವ್ರತ ಅಥವಾ ಅಗ್ನಿ ಹೋಮ ಮಾಡಿದ್ರೆ ಸಾವನ್ನ ಗೆಲ್ಲಬಹುದು, ಆ ವರ ಬೇಕು. ತಗೋ, ಅದಕ್ಕೂ ನಾನು ಹಿಂದೆ ಮುಂದೆ ನೋಡೋದಿಲ್ಲ. ಯಮ ಈಗ ಯಮನಿಗೆ 3ನೇ ವರ ಕೇಳಬೇಕು. ನಚಿಕೇತ, ನನಗೆ ಆತ್ಮಜ್ಞಾನವನ್ನ ಬೋಧನೆ ಮಾಡು. ಈಗ ನಾವೇನು ಕಲಿತಾ ಇದೀವಿ ಇದು ಆತ್ಮಜ್ಞಾನ. ನಚಿಕೇತ ಯಮನ ಹತ್ರ ಹೋಗಿ ಕೇಳಿದಂತ ವಿದ್ಯೆ ಆತ್ಮಜ್ಞಾನ ನಮ್ಗೆ ಆನ್ಲೈನ್ ಝೂಮ್ ಅಲ್ಲಿ ಸಿಗ್ತಾ ಇದೆ ಇವಾಗ ಫ್ರೀ ಆಗಿ. ಯಾರ್ ಬೇಕಾದ್ರೂ ಬರ್ಬೋದು, ಯಾರ್ ಬೇಕಾದ್ರೂ ಕೇಳ್ಬೋದು, ಯಾರ್ ಬೇಕಾದ್ರೂ ಭಗವದ್ಧಾಮಕ್ಕೆ ಹೋಗ್ಬೋದು. ಆದ್ರೆ ಯಮ ನಚಿಕೇತನ ಪರೀಕ್ಷೆ ಮಾಡ್ತಾನೆ. ಇಲ್ಲೇನು ಇಂಟರ್ವ್ಯೂ ಇದೆಯಾ? ಯಾರಿಗೆ ಈ ಅರ್ಹತೆ ಇದೆ ಅವ್ರು ಮಾತ್ರ ಭಾಗವತ ಕೇಳಿ, ಯಾರ್ ಬೇಕಾದ್ರೂ ಕೇಳ್ಬೋದು. ಅದಕ್ಕೆ ಕಲಿಯುಗ ತುಂಬಾ ಶ್ರೇಷ್ಠವಾದದ್ದು. ನಚಿಕೇತ ಕೇಳ್ತಾನೆ, ಯಮ ನನಗೆ ಆತ್ಮಜ್ಞಾನ ಬೇಕು. ಆತ್ಮಜ್ಞಾನ ಬೇಕಾದ್ರೆ ನಿನಗೆ ಇಷ್ಟು ಪರೀಕ್ಷೆಗಳಿದೆ. ಬೇಡ, ನೀನು ಸಣ್ಣ ಮಗು, ನಿನಗೆ ಗೊತ್ತಾಗಲ್ಲ, ಅದು ಬೇರೆ ಏನಾದ್ರು ಕೇಳ್ಕೊ. ನನಗ್ ಬೇಕಾಗಿಲ್ಲ, ನನಗೆ ಅದೇ ಬೇಕು. ಸೊ ಯಮ ಪರೀಕ್ಷೆ ಮಾಡ್ತಾನೆ. ನಿನ್ಗೆ ಸುಂದರ ಸ್ತ್ರೀಯರನ್ನ ಕೊಡ್ತೀನಿ, ರಥ ಕೊಡ್ತೀನಿ, ರಾಜ್ಯ ಕೊಡ್ತೀನಿ, ನಿನ್ಗೆ ದುಡ್ಡು ಕಾಸು ಕೊಡ್ತೀನಿ, ನಿನ್ಗೆ ಸಂತಾನ ಭಾಗ್ಯ ಕೊಡ್ತೀನಿ, ನಿನ್ಗೆ ಇಡೀ ಭೌತಿಕ ಸಂಪತ್ತೆಲ್ಲ ಕೊಡ್ತೀನಿ. ಆತ್ಮಜ್ಞಾನ ಒಂದು ಬಿಟ್ಟು ಏನ್ ಬೇಕಾದ್ರೆ ಕೇಳು. ಇಲ್ಲ, ನಂಗೆ ಅದೇ ಬೇಕು. ನಚಿಕೇತ, ನಿನ್ಗೆ ಇನ್ನೂ ಲಕ್ಷಾಂತರ ವರ್ಷ ಬದುಕುವಂತ ಆಯುಷ್ಯ ಕೊಡ್ತೀನಿ. ಯಾಕೆ ನಾನು ಸ್ವಯಂ ಯಮ. ನಾನೇನು ಪ್ರಾಣ ತಗೊಂಡು ಹೋಗೋದಿಲ್ಲ. ಅದು ಬಿಟ್ಟು ಬೇರೆ ಏನಾದ್ರು ಕೇಳ್ಕೊ. ಇಲ್ಲ, ನಂಗೆ ಅದೇ ಬೇಕು. ನನ್ಗೆ ಆತ್ಮಜ್ಞಾನ ಬೇಕು. ಇಲ್ಲಿಂದ ಶುರು ಮಾಡ್ತಾನೆ ಯಮ. ಪೂರ್ತಿ ಕಠೋಪನಿಷತ್ ಮುಗಿಯೋವರೆಗೂ ಆತ್ಮಜ್ಞಾನದ ಬಗ್ಗೆ ಹೇಳ್ತಾ 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 ನೀವು ಒಂದ್ಸಲ ಪೂರ್ತಿ ಓದ್ಬೇಕು. ಒಳಗಡೆದೆಲ್ಲ ಗಲೀಜೇನಾಗುತ್ತೆ, ಹಾಗೇ ಕರ್ಗೋಗ್ಬಿಡುತ್ತೆ. ಎಷ್ಟಿದೆ ಗೊತ್ತಿಲ್ಲ, ನಾವು ಎಷ್ಟು ಜನ್ಮದಲ್ಲಿ ನಾವು ಕೂಡಿಟ್ಕೊಂಡ್ ಬಂದಿದೆ ಗೊತ್ತಿಲ್ಲ. ಅದೆಲ್ಲ ಒಂದೇ ಸಲ ಹಾಗೆ ಇಲ್ಲಿ ಸುನೀತಿ ತನ್ನ ಮಗನಿಗೆ ಆತ್ಮಜ್ಞಾನವನ್ನ ಬೋಧನೆ ಮಾಡ್ತಾರೆ. ಎಷ್ಟು ಸುಲಭವಾಗಿದೆ ನೋಡಿ. ಅನ್ಸುತ್ತೆ ಅಲ್ವಾ ಸುಲಭ ಅಂತ? ಬಟ್ ನಾವು ಪ್ರಾಕ್ಟೀಸ್ ಮಾಡೋದು. ಯಾವಾಗ ನಾವು ಕೃಷ್ಣನಿಗೆ ಶರಣಾಗತಿ ಆಗ್ತೀವಿ, ಅದೇನೇ ಬರ್ಲಿ, ಅಡೆ ತಡೆ ಒಡಕು ಕೊಡಕು ಏನೇ ಇರ್ಲಿ, ನಾವು ಹೋಗ್ತಾ ಇರ್ಬೇಕು. ಎಷ್ಟೋ ಸಲ ನಮಗೆ ಅಯ್ಯೋ ಹಿಂಸೆ ಆಗುತ್ತೆ ಭಕ್ತಿ ಮಾಡಕ್ಕೆ, ಬದುಕಿದ್ದೇ ವ್ಯರ್ಥ ಅನ್ಸ್ಬಿಡುತ್ತೆ ನಮ್ಗೆ. ಯಾಕಾದ್ರೂ ಈ ಭೌತಿಕ ಜಗತ್ತಿಗೆ ಬಂದ್ವು ಅನ್ಸ್ಬಿಡುತ್ತೆ. ಹಿಂಸೆ, ಮಾನಸಿಕ ಖಿನ್ನತೆ, ಡಿಪ್ರೆಷನ್. ಹುಡುಗ ನಮ್ಮ ಆಫೀಸಲ್ಲಿ ಸೂಸೈಡ್ ಮಾಡ್ಕೊಂಡ್ರೆ 41 ಇಯರ್ಸ್. ಖಿನ್ನತೆ, ಡಿಪ್ರೆಷನ್, ಡಿಜೆಕ್ಷನ್, ಲೈಫ್ ಬೇಕು, ಲೈಫೇ ಬೇಕಾಗಿಲ್ಲ ಅನ್ನೋಷ್ಟು ಮಟ್ಟಿಗೆ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಎಂಥವನಿಗೂ ಕೂಡ ಈ ಭೌತಿಕ ಜಗತ್ತು ಇಲ್ಲಿ ಹಾಳಾಗತ್ತೆ. ಓಕೆ, ಎಂತವ್ರು ಅದ್ಯಾವುದೇ ಕಂಡೀಷನ್ ಇರ್ಲಿ, ಕೃಷ್ಣ ಪ್ರಜ್ಞೆ ಒಂದೇ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದು. ಯಾವಾಗ ನಾವು ಕೃಷ್ಣ ಪ್ರಜ್ಞೆ ಬರ್ತೀವಿ ಅವಾಗ ನಮ್ಮನ್ನ ಕೃಷ್ಣ ಪ್ರೊಟೆಕ್ಟ್ ಮಾಡ್ತಾನೆ. ಇಲ್ಲಾಂದ್ರೆ
ಸೂಸೈಡ್ ಅಟೆಂಪ್ಟ್ ಬೇಡ. ಅದಕ್ಕೆ ಹೇಳೋದು ನಮ್ಗೆ ಆತ್ಮಜ್ಞಾನ ಬೇಕು. ಎಷ್ಟು ಕೋಟಿ ಕೊಟ್ರು ಯಮ ಹೇಳ್ತಾನೆ, ನೀನು ಸಾಯೋ ತನಕ, ನಾನ್ ಸಾಯೋ ತನಕ ನಿನ್ನ ಯಮ ನಿನ್ ಪ್ರಾಣ ತಗೊಂಡು ಹೋಗೋದಿಲ್ಲ, ಬೇಕಾಗಿಲ್ಲ, ನೀನೇ ಒಂದಿನ ಸಾಯ್ತೀಯ ಅಲ್ವಾ. ನಚಿಕೇತ ಯಮನ್ ಹಿಂಗೆ ಹೇಳ್ತಾನೆ, ನೀನೇ ಒಂದಿನ ಸಾಯ್ತೀಯ. ಅಂದ್ರೆ ಅರ್ಥ ಮಾಡ್ಕೋಬೇಕು, ಅವನಿಗೆ ಒಂದು ಆಯುಷ್ಯ ಅಂತಿದೆ, ಮತ್ತೆ ನೀನೇ ನನಗೆ ಆಯುಷ್ಯ ಕೊಡ್ತೀಯ. ಓಕೆ, ಆ ಆಯುಷ್ಯ ಕೊಟ್ಟರೂ ಕೂಡ ನನ್ನ ಆಸೆನ ಪೂರೈಸ್ತೀಯ ನೀನು? ಇಲ್ಲ, ನಾನು ಇನ್ನೂ ಬೇಕು ಅಂತ ಆಸೆ ಪಡ್ತೀನಿ. ಏನ್ ಮಾಡ್ತೀಯ ಇವಾಗ? ಮನುಷ್ಯನ ಆಸೆಗೆ ಅದಕ್ಕೆ ಹೇಳ್ತಾರೆ, ಧ್ರುವ ಮಹಾರಾಜ ಇನ್ನು 5 ವರ್ಷದ ಎಳೆಯ ಹಸುಳೆ ಕರ್ಮಕಾಂಡದ ಮೂಲಕವಾಗಿ ತನ್ನನ್ನ ಪರಿಶುದ್ಧಗೊಳಿಸಿಕೊಳ್ಳಲು ಅವನಿಗೆ ಸಾಧ್ಯವಿಲ್ಲ. ಕರ್ಮಕಾಂಡ ನಿಷ್ಪ್ರಯೋಜಕ. ಆದರೆ ಭಕ್ತಿಯೋಗದ ಪ್ರಕ್ರಿಯೆಯಿಂದ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಶಿಶುವು ಕೂಡ ಅಥವಾ ಯಾವುದೇ ವಯಸ್ಸಿನ ಯಾರೇ ಆಗಲಿ ತನ್ನ ಅಂತರಂಗವನ್ನ ಶುದ್ಧಿಗೊಳಿಸಿಕೊಳ್ಳಬಹುದು. ಅದೇ ಭಕ್ತಿಯೋಗದ ವಿಶೇಷ ಮಹತ್ವ. ಆದ್ದರಿಂದ ಕನ್ಕ್ಲೂಷನ್, ಆದ್ದರಿಂದ ದೇವತೆಗಳ ಪೂಜೆಯನ್ನು ಅಥವಾ ಬೇರಾವುದೋ ದಾರಿಯನ್ನು ಹಿಡಿಯಬಾರದು ಎಂದು, ದೇವೋತ್ತಮ ಪರಮಪುರುಷನ ಆರಾಧನೆಯನ್ನು ಮಾತ್ರ ಪಟ್ಟಾಗಿ ಹಿಡಿಯಬೇಕೆಂದು, ಅದರ ಫಲವಾಗಿ ಪರಿಪೂರ್ಣತೆಯು ಲಭ್ಯವಾಗುತ್ತದೆ ಎಂದು ಸುನೀತಿಯು ಧ್ರುವನಿಗೆ ಉಪದೇಶಿಸಿದಳು. ಏನ್ ಹೇಳಬೇಕು ಇವಾಗ? ಕೃಷ್ಣ ಪ್ರಜ್ಞೆ, ಕೃಷ್ಣ ಭಕ್ತಿಯನ್ನ ಬಿಟ್ಟು ನಾವು ಯಾವುದನ್ನೂ ಕೂಡ ಅವಲಂಬಿಸಬಾರದು. ಯಾವ ಭೌತಿಕ ಕಾಮನೆಗಳೂ ಕೂಡ ನೀವು ಕೃಷ್ಣನನ್ನೇ ಕೇಳಬೇಕು. ಸರಸ್ವತಿ ವಿದ್ಯೆ ಕೊಡು ಅಂತ ಕೇಳೋದು ಬದಲು ಕೃಷ್ಣ ವಿದ್ಯೆ ಕೊಡು ಅಂತ ಕೇಳಿ. ಲೌಕಿಕ ಆಸೆ ಇದ್ರೆ ಹೇಳ್ತಾ ಇದ್ದೀನಿ, ಕೇಳಬಾರ್ದು. ಆಸೆ ಇದ್ರೆ ಲಕ್ಷ್ಮಿ ದುಡ್ಡು ಕೊಡು, ಕೃಷ್ಣ ದುಡ್ಡು ಕೊಡು ಅಂತ ಕೇಳಿ. ನಿಮ್ಗೆ ಅಕಾಮ ಸರ್ವಕಾಮ ಮೋಕ್ಷ ಕಾಮ ಉದ್ಧಾರವಿಹಿ. ಅದಕ್ಕೆ ನಾವು ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನೇ ಹಿಡಿಯಬೇಕು. ನನಗೊಬ್ರು ಏನ್ ಹೇಳಿದ್ರು, ಏನ್ರಿ ಮಾತು ಬರೀ ಕೃಷ್ಣ ಪ್ರಜ್ಞೆ ಅಂತ ಹೇಳ್ತೀರಾ? ಅದೆಲ್ಲ ಪ್ರಭುಪಾದರು ಅವ್ರಿಗೆ ಇಷ್ಟ ಬಂದಂಗೆ ಬರ್ಕೊಂಡಿರ್ತಾರೆ ಬುಕ್ಸ್, ನೀವು ಅದನ್ನೇ ಹಿಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ನೋಡಿಪ್ಪ, ನಾನು ನಮ್ಮ ಮುತ್ತಾತನ್ ನೋಡಿಲ್ಲ, ನಾನು ಅವರಪ್ಪನ್ ನೋಡಿಲ್ಲ, ಹಬ್ಬಬ್ಬ ಅಂದ್ರೆ ನನ್ನ ತಾತನ್ ನೋಡಿರ್ಬೋದು. ನನಗೆ ನನ್ನ ಮುತ್ತಾತನ ಮೇಲೆ ಅವ್ರ ತಾತನ ಮೇಲೆ ನಂಬಿಕೆ ಇದೆ, ಅಂದ್ರೆ ಅವ್ರು ಇದ್ರು ಅನ್ನೋ ನಂಬಿಕೆ ಇದೆ. ನಿನಗೆ ನಂಬಿಕೆ ಇಲ್ಲ ಅಂದ್ರೆ ನೀನು ಪರೀಕ್ಷೆ ಮಾಡ್ಕೊಂಡೆ ಬಾ, ಪರವಾಗಿಲ್ಲ. ಅವ್ರು ಎಲ್ಲಿದ್ದಾರೆ ಅಲ್ಲಿ ಹೋಗಿ, ಪಿತೃಲೋಕದಲ್ಲಿ ಇದಾರೋ ಅಥವಾ ನರಕದಲ್ಲಿ ಇದಾರೋ ಹೋಗಿ ನೋಡ್ಕೊಂಡು ಪರೀಕ್ಷೆ ಮಾಡಿ, ನನ್ ಮುತ್ತಾತ ಇಲ್ಲಿದ್ದಾರೆ ಅನ್ಕೊಂಡ್ ಬಾ. ನನಗೆ ನಂಬಿಕೆ ಇದೆ, ನಿನಗೆ ನಂಬಿಕೆ ಇಲ್ಲ ತಾನೆ, ನೀನ್ ಪರೀಕ್ಷೆ ಮಾಡ್ಕೊಂಡು. ಹಂಗಂದ್ ಮಾತ್ರಕ್ಕೆ ನಿಮ್ ಮುತ್ತಾತ ಇಲ್ಲ ಅಂತ ಅಲ್ಲ, ಇದಾರೆ, ಇದ್ರು. ನಿಮ್ಮ ಮುತ್ತಾತ ಅವ್ರ ತಾತ ಇದ್ದಿದ್ದಕ್ಕೆ ನೀನು ಹುಟ್ಟು ಬಂದಿದ್ಯಾ? ನಿನಗ್ ಗೊತ್ತಿಲ್ಲ ಅಂದ್ ಮಾತ್ರಕ್ಕೆ ಇಲ್ಲ ಅಂತ ಹೇಳ್ಬಾರ್ದಲ್ವಾ? ಅದು ಅನರ್ಥ ಆಗುತ್ತೆ ಅಲ್ವಾ? ಸರಿ, ಯಾರನ್ನ ನಂಬ್ತೇನೆ? ನಾನು ಪ್ರಭುಪಾದರು ನಂಬ್ತೀನಿ. ಹೌದು, ಇದು ಪ್ರಭುಪಾದರು ಅವ್ರಿಗೆ ಇಷ್ಟ ಬಂದಂಗೆ ಬರೆದಿದ್ದಲ್ಲ. ಭಾಗವತಮಲ್ಲಿ ಹಾಗೆ ಇದೆ, ಹಾಗೆ ಬರೆದಿದ್ದಾರೆ. ಗೀತೆಯಲ್ಲಿ ಶ್ಲೋಕಗಳನ್ನ ತಿರ್ಚಿಬಿಟ್ಟಿದ್ದಾರೆ, ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ತಿರ್ಚಿಬಿಟ್ಟಿದ್ದಾರೆ, ಇಷ್ಟ ಬಂದ. ಅದು ತಿರ್ಚೋದಿಕ್ಕೆ ನ್ಯೂಸ್ ಪೇಪರ್ ಸ್ಟೇಟ್ಮೆಂಟ್ ಅಲ್ಲ, ಅಥವಾ ಯಾವ್ದೋ ಟಿವಿ ಚಾನಲ್ ನ್ಯೂಸ್ ಅಲ್ಲ, ಅದನ್ನ ತಿರ್ಚೋಕ್ ಬರೋದಿಲ್ಲ. ಅದು ಅಲೌಕಿಕ. ಯಾಕಂದ್ರೆ ಭಗವಂತನ ಬಾಯಿಂದ ಬಂದಿರುವಂತ ಮಾತುಗಳು ತಿರ್ಚಕ್ ಸಾಧ್ಯ ಇಲ್ಲ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನೀವು ಮೂರ್ಖರಿದ್ದೀರಾ ಅಂತ ಅಷ್ಟೇ. ಇದು ಭಾಗವತಂ, ಇದ್ರ ಮಹಿಮೆನೆ ಗೊತ್ತಿಲ್ಲ ನಮ್ಗೆ, ನಾವು ಇಷ್ಟ ಬಂದಂಗೆ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಅದನ್ನ ಶಾಸ್ತ್ರ ಒಪ್ಪೋದಿಲ್ಲ. ಯಾಕಂದ್ರೆ ಭಾಗವತ ಸ್ವಯಂ ಪ್ರಮಾಣ. ಇದನ್ನ ನಾವು ನಮ್ಗೆ ಇಷ್ಟ ಬಂದಾಗ ಅರ್ಥ ಮಾಡ್ಕೊಳಕ್ ಬರೋದಿಲ್ಲ, ಹೇಗಿದೆ ಹಾಗೆ ಅರ್ಥ ಮಾಡ್ಕೊಬೇಕು. ಅದಕ್ಕೆ ಭಗವದ್ಗೀತೆಗೆ ಏನ್ ಹೇಳ್ತಕ್ಕಂತೆ ಯಥಾರೂಪ. ಸುನೀತಿ ಹೇಳ್ತಾಳೆ, ನೀವು ಯಾವುದೇ ಅನ್ಯ ದೇವತೆಯನ್ನ ಆಶ್ರಯಿಸಿ ಪಡೆಯಬಹುದಾದ ಫಲವನ್ನು ಭಗವಂತನನ್ನೇ ಆಶ್ರಯಿಸಿ ಪಡಿಬಹುದಲ್ಲ. ಯಾಕಂದ್ರೆ ಭಗವಂತ ಕೊಟ್ರೆ ಅದು ಶಾಶ್ವತವಾಗಿರುತ್ತೆ, ದೇವತೆಗಳು ಕೊಟ್ರೆ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ. ಭಗವಂತ ಕೊಟ್ರೆ ಶಾಶ್ವತವಾಗಿರುತ್ತೆ, ಅದೇ ದೇವತೆಗಳು ಕೊಟ್ರೆ ಅಶಾಶ್ವತವಾಗಿರುತ್ತೆ. ಅದಕ್ಕೆ ಹೇಳ್ತಾಳೆ, ಅದರ ಫಲವಾಗಿ ಪರಿಪೂರ್ಣತೆಯು ಲಭ್ಯವಾಗುತ್ತದೆ ಎಂದು ಸುನೀತಿಯು ಧ್ರುವನಿಗೆ ಉಪದೇಶಿಸಿದಳು. ವ್ಯಕ್ತಿಯು ತನ್ನ ಹೃದಯದಲ್ಲಿ ದೇವತಮ ಪರಮಪುರುಷನ ಸ್ಥಾಪಿಸಿಕೊಂಡೊಡನೆ ಎಲ್ಲವೂ ಸುಲಭವಾಗುತ್ತದೆ ಮತ್ತು ಜಯವಾಗುತ್ತದೆ. ಶ್ಲೋಕ 23 ಅನುವಾದ ಓದ್ತೀನಿ.
ನನ್ನ ಪ್ರೀತಿಯ ಧ್ರುವನೆ ನಾನು ಹೇಳುವುದಿಷ್ಟೇ, ನಿನ್ನ ದುಃಖವನ್ನ ಪರಿಹರಿಸುವ ಶಕ್ತಿಯು ದೇವೋತ್ತಮ ಪರಮ ಪುರುಷನಿಗೆ ಅಲ್ಲದೆ ಬೇರೆ ಯಾರಿಗೂ ಇಲ್ಲ. ಬ್ರಹ್ಮದೇವರು, ಶಿವರು, ದೇವತೆಗಳು, ಸಾಕ್ಷಾತ್ ಲಕ್ಷ್ಮೀ ದೇವಿನೂ ಕೂಡ ಅವನ ಕೃಪೆಯನ್ನೇ ಬಯಸ್ತಾರೆ, ಅವನ ಕೃಪೆಯನ್ನೇ ಬಯಸ್ತಾರೆ. ಆದ್ರೆ ಮಹಾಲಕ್ಷ್ಮಿಯೇ ಕೈಯಲ್ಲಿ ತಾವರೆಯನ್ನು ಹಿಡಿಯಲು ತಾವರೆ ಹೂವನ್ನು ಹಿಡಿದು ದೇವೋತ್ತಮನ ಸೇವೆ ಸಲ್ಲಿಸಲು ಸದಾ ಸಿದ್ಧವಾಗಿದ್ದಾಳೆ. ಲಕ್ಷ್ಮೀದೇವಿನೇ ಭಗವಂತ ಸೇವೆ ಮಾಡ್ತಾಳೆ ಅಂದ್ರೆ ನಾವು ಯಾಕೆ ಮಾಡಬಾರದು? ನಾವು ಮಾಡದೇ ಇರೋದಕ್ಕೆ ಏನ್ ಕಾರಣ ಇದೆ? ಅಜ್ಞಾನ ಕಾರಣ ಇದೆ. ಯಾಕೆ ಅಜ್ಞಾನ ಬಂದಿದೆ? ಹೌದು, ನಾವು ದೇಹ ಅಂತ ಭಾವಿಸ್ಕೊಂಡಿದೀವಿ. ನಾನು ಆತ್ಮ ಅಲ್ಲ, ನಾನು ದೇಹ ಅಂತ ಭಾವಿಸ್ಕೊಂಡಿದೀವಿ. ಅದಕ್ಕೆ ದೇಹದ ಸುಖಕ್ಕೋಸ್ಕರ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ. ಬೆಟ್ಟದಷ್ಟು ಕಷ್ಟಪಟ್ಟು ಒಂದು ಸಾಸಿವೆ ಕಾಳಷ್ಟು ಮಾತ್ರ ಸುಖವನ್ನ ಪಡಿತಾ ಇದ್ದೀವಿ. ಆ ಸುಖವನ್ನೇ ನಾವು ಎಷ್ಟು ಸುಖವಾಗಿದ್ದೀನಿ ನಾನು ಅಂತ ಬಯಸ್ತಾ ಇದ್ದೀನಿ. ಒಂದು ಉಪನಿಷತ್ತಲ್ಲಿ ಎಕ್ಸಾಂಪಲ್ ಕೊಡ್ತಾರೆ, ಹೇಳಿದ್ದೀನಿ ಎಕ್ಸಾಂಪಲ್. ಕೈಯಲ್ಲಿ ಒಂದು ತುರಿಕೆ ಆಗುತ್ತೆ, ಕೆರಿತಾ ಇರ್ತಾನೆ, ಎಷ್ಟು ಚೆನ್ನಾಗಿದೆ ಆನಂದ ಅಂತ. ಎಷ್ಟೊತ್ತಿರುತ್ತೆ ಆನಂದ? ಅದು ಕೆರೆಯವರೆಗೂ ಆನಂದ ಅಷ್ಟೇ. ಆನಂದ ಚೆನ್ನಾಗಿದೆ ಅಂತ ಕೆರಿತಾ 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 ರಕ್ತ ಬರುತ್ತೆ. ಅಯ್ಯೋ ರಕ್ತ ಬಂತು ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ಎಕ್ಸಾಂಪಲ್ ಅದು. ಇದು ಭೌತಿಕ ಜಗತ್ತಿನ ಸುಖ. ಹುಡುಕ್ಬೇಕು ಸುಖ ಎಲ್ಲಿದೆ? ಸುಖ ಅಲ್ಲಿದೆ. ಎಲ್ಲಿ? ಹೇಗಿದೆ? ಮರೀಚಿಕೆ ತರ ಇದೆ, ಮರುಭೂಮಿಯಲ್ಲಿ ನೀರು ತರ. ಬಟ್ ಸುಖ, ಸುಖದ ರೀತಿಯಲ್ಲಿ ಕಾಣಿಸುವಂತಹ ಆ ಒಂದು ರೀತಿಯ ದುಃಖ. ಅದಕ್ಕೆ ನಿಜವಾಗ್ಲೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಸಿಗುತ್ತೆ? ಅದು ಕೇವಲ ಭಗವಾನ್ ಶ್ರೀಕೃಷ್ಣನಲ್ಲಿ ಮಾತ್ರ, ಅವನ ಉಪದೇಶಗಳನ್ನ ಪಾಲನೆ ಮಾಡೋದಲ್ಲಿ ಮಾತ್ರ, ಭಕ್ತಿ ಸೇವೆಯನ್ನ ಆಚರಣೆ ಮಾಡೋದಲ್ಲಿ ಮಾತ್ರ ಅಷ್ಟೇ. ಇನ್ನ ನಾವು ಎಷ್ಟೇ ಪಡ್ಕೊಂಡ್ರು, ಎಷ್ಟೇ ಅಧಿಕಾರ ಅಂತಸ್ತು ಏನೇ ಪಡೆದ್ರು ಅದು ದುಃಖದ ಇನ್ನೊಂದು ರೂಪ. ಅದಕ್ಕೆ ಹೇಳ್ತಾರೆ, ಭಗವಂತನಿಂದ ಪಡೆಯುವವರ, ದೇವತೆಗಳಿಂದ ಪಡೆಯುವವರ ಎರಡೂ ಒಂದೇ ಅಲ್ಲ. ಸುನೀತಿ ಹೇಳ್ತಿದ್ದಾಳೆ. ಅದರ ಅರ್ಥ ಲಕ್ಷ್ಮೀ ದೇವಿನೂ ಭಗವಂತನ ಸೇವೆ ಮಾಡಕ್ಕೆ ಹಾತೊರಿತಾಳೆ. ಇನ್ನು ನಿಮ್ಮ ಕಥೆ ಏನು ಅಂತ ಹೇಳ್ತಾಳೆ ಸುನೀತಿ. ಹೋಗು, ಭಗವಂತನನ್ನೇ ಬೇಡ. ಬಟ್ ಅವಿವೇಕಿಗಳಿಗೆ ಏನ್ ಅನ್ಸುತ್ತೆ ಅಂದ್ರೆ, ದೇವತೆಗಳಿಂದ ಏನು ವರ ಪಡಿತೀವೋ, ಕೃಷ್ಣನಿಂದ ಏನು ವರ ಪಡಿತೀವೋ ಎಲ್ಲ ಒಂದೇ. ಇಲ್ಲ. ಹಾಗಿದ್ರೆ ಮತ್ತೆ ಕೃಷ್ಣ ಯಾಕೆ ಹೇಳ್ಬೇಕಿತ್ತು ಗೀತೆಯಲ್ಲಿ? ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸ. ಯಾಕೆ ದೇವತೆಗಳ ಹತ್ರ ಹೋಗ್ತಾರೆ ಜನ? ಪರಂ ಭಾವಂ ಅಜಾನಂತು ಮಮ ಭೂತ ಮಹೇಶ್ವರಂ. ಪರಂ ಭಾವಂ ಅಜಾನಂತು, ನನ್ನ ಪರಮ ಭಾವ ಅವರಿಗೆ ಗೊತ್ತಿಲ್ಲ. ಅಜಾನಂತು, ಜಾನಂತು ಅಲ್ಲ, ಅಜಾನಂತು, ಗೊತ್ತಿಲ್ಲ ಅವರಿಗೆ ನಾನು ಯಾರಂತ ಗೊತ್ತಿಲ್ಲ. ಮಮ ಭೂತ ಮಹೇಶ್ವರಂ, ನಾನು ಮಹೇಶ್ವರ. ನನ್ನ ಶಕ್ತಿಯ ಅರಿವು ಇಲ್ಲ ಅವರಿಗೆ, ಅವಿವೇಕಿಗಳಿಗೆ. ಮೂಢೋಯಂ ನಾಭಿಜಾನಾತಿ, ಮೂಢರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ? ದೇವತೆಗಳ ಹತ್ರ ಹೋಗ್ತಾರೆ. ಕೃಷ್ಣ ನೇರವಾಗಿ ಖಂಡಿಸಿದಾನೆ, ದೇವತೆಗಳ ಬಳಿಗೆ ಹೋಗುವವರು ಮೂಢರು, ಅಜ್ಞಾನಿಗಳು, ಅವಿವೇಕಿಗಳು, ನತದೃಷ್ಟರು. ಅವರನ್ನು ನೋಡಿ ನಮ್ಗೆ ಅಯ್ಯೋ ಅನ್ಸ್ಬೇಕು. ಅಯ್ಯೋ, ಇದು ದೇವತೆಗಳು ಭಕ್ತಿ ಮಾಡ್ತದಲ್ಲ ಇವರು. ಎಷ್ಟರ ಮಟ್ಟಿಗೆ ಅಂದ್ರೆ ಯಾವ ಶಾಸ್ತ್ರದಲ್ಲೂ ಉಲ್ಲೇಖ ಇಲ್ಲ. ಅಂತವ್ರನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ, ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡ್ತೀವಿ. ಇದಕ್ಕಿಂತ ನತದೃಷ್ಟ ಅಜ್ಞಾನ ಇನ್ನೊಂದಿಲ್ಲ ನಮ್ಮಲ್ಲಿ. ಆದ್ರೆ ಗೊತ್ತಿಲ್ಲ ನಾವು ಅಜ್ಞಾನಿಗಳು ಅಂತ. ಹೇಗೆ ಕುಡಿದವನು ಮೋರಿಲಿ ಬಿದ್ದಾಗ ನಾನು ಬಿದ್ದಿದ್ದೀನೇನೋ ಅರಿವೇ ಇಲ್ಲ, ಹಾಗೆ ನಾವು ನಮ್ಗೆ ಇಷ್ಟ ಬಂದವ್ರನ್ನೆಲ್ಲ ನಾವು ದೇವತೆಗಳಂತ, ದೇವ್ರ ಪಕ್ಕದಲ್ಲಿ ಇಟ್ಟು ಅವ್ರನ್ನ ಪೂಜೆ ಮಾಡ್ತೀವಿ. ನಾನು ಹೇಳ್ತಾ ಇರ್ತೀನಿ, ನಾನು ಮಂಗಳಾರತಿ ತಗೊಳ್ಳೋದಿಲ್ಲ ನಮ್ಮ ಆಫೀಸಲ್ಲಿ. ಮಂಗಳಾರತಿ ತಗೊಳ್ಳಿ, ಯಾಕೆ ತಗೋಬೇಕು ನಾನು ಮಂಗಳಾರತಿ? ನಾನು ತಗೊಳ್ಳೋದಿಲ್ಲ. ಸ್ಟ್ರೈಟ್ ಫಾರ್ವರ್ಡ್. ಏನ್ರಿ ಮಂಗಳಾರತಿ ಅಂದ್ರೆ? ಯಾರ್ಯಾರಿಗೋ ಹಿಂಗ್ ಗಂಟೆ ಆಡಿಸಿ ನಾವು ಮಂಗಳಾರತಿ ತಗೋಬೇಕಾ? ಅದು ಅಪರಾಧ ಆಗುತ್ತೆ, ಸೇವಾಪರಾಧ ಆಗುತ್ತೆ. ಇಷ್ಟೆಲ್ಲ ನಾವು ಅಪರಾಧ ಮಾಡಿನೂ ಮತ್ತೆ ನಾವು ಏನ್ ಭಕ್ತಿ ಮಾಡ್ತಾ ಇದೀವಿ? ಅಥವಾ ಏನ್ ಸುಖವನ್ನು ನಾವು ಪಡಿತೀವಿ ಭಗವಂತನಿಂದ? ಅಥವಾ ಯಾವ ಆನಂದ ಪಡಿತೀವಿ? ಮೊದಲು ನಾವು ಸೇವಾಪರಾಧವನ್ನ ನಿಲ್ಲಿಸಬೇಕು. ಯಾಕಂದ್ರೆ ನಾವು
ಸೇವೆ ಮಾಯಕ್ಕೆ ಸೇವೆ ಮಾಡ್ತೀರಾ ನಾವು? ಮಾಯಕ್ಕೆ ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಮಾಯಾ ರೂಪದಲ್ಲಿರುವಂತಹ ನಮ್ಮ ಭೌತಿಕ ಜಗತ್ತಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ. ಮಲ್ಟಿನ್ಯಾಷನಲ್ ಕಂಪ್ನಿಗೆ ಸೇವೆ ಮಾಡ್ತಾ ಇದ್ದೀವಿ. ಆದ್ರೆ ಕೃಷ್ಣ ಹೇಳ್ತಾನೆ, ಮಾಡಿ ಮಾಡಿ ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ. ನಿನ್ನ ವೃತ್ತಿ ಧರ್ಮ ಬಿಡಬೇಡ, ನೀನು ಮಾಡು. ಕ್ಷತ್ರಿಯನಾಗಿದ್ರೆ ಕ್ಷತ್ರಿಯ ಕೆಲಸ ಮಾಡು, ಈ ಕೆಲಸ ಆಗಿದೆ, ಅದೇ ನನ್ನನ್ನ ಮರಿಬೇಡ. ನನ್ನ ಭಾವವನ್ನ ಅರ್ಥ ಮಾಡಕು. ಭಗವಂತ ಅಂದ್ರೆ ಏನು ಅನ್ನೋದು ಅರ್ಥ ಮಾಡಕು. ಯಾರ್ಯಾರನ್ನೋ ಭಗವಂತ ಅಂತ ನೀನು ಮನಸ್ಸು ಇಚ್ಛೆ ಮಾಡಬೇಡ. ಮೂಢೋಯಂ ನಾಭಿಜಾನಾತಿ ಅವಜಾನಂತಿ ಮೂಢ. ಎಷ್ಟು ಕಡೆ ಹೇಳ್ತಾನೆ ಕೃಷ್ಣ ಮೂಢ 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 ಅಂತ. ಅದನ್ನೇ ಪ್ರಭುಪಾದ ಯಾವಾಗ ಹೇಳಿದ್ರು ರಾಸ್ಕಲ್ ಅಂತ. ಮೂಢ ಪದಕ್ಕೆ ಏನು ಇಂಗ್ಲಿಷಲ್ಲಿ ರಾಸ್ಕಲ್. ಮೂಢ ಮೂರ್ಖ, ಗೊತ್ತಿಲ್ಲ ಅವನಿಗೆ, ಏನು ಗೊತ್ತಿಲ್ಲ. ಅವಜಾನಂತಿ ಮೂಢ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತು. ಅದಕ್ಕೆ ಹೇಳುದು ಎಲ್ಲರ ಕೈಯಲ್ಲಿ ಭಗವದ್ಗೀತೆ ಇರಬೇಕು. ಬಸ್ ಸ್ಟಾಪ್ ಅಲ್ಲಿ ನಿಂತ್ರೆ ಸ್ಮಾರ್ಟ್ ಫೋನ್, ಯಾರ ಕೈಲಿ ಸ್ಮಾರ್ಟ್ ಫೋನ್ ಇಲ್ಲ. ನೀವು BMTC ಬಸ್ ಅಲ್ಲಿ ನಿಂತ್ಕೊಳ್ಳಿ, ಎಲ್ಲಾರ ಕೈಯಲ್ಲೂ. ಒಬ್ಬ ಕೂಲಿ ಮಾಡೋನಿಂದ ಹಿಡಿದು ಎಲ್ಲರ ಕೈಲಿ ಸ್ಮಾರ್ಟ್ ಫೋನ್. ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಒಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತಾನೆ, ಇನ್ನೊಬ್ಬ ಇದು ಗೇಮ್ ಆಡ್ತಿರ್ತಾನೆ, ಇನ್ನೊಬ್ಬ ಮೊಬೈಲ್ ಅಲ್ಲೇ ಕ್ರಿಕೆಟ್ ಆಡ್ತಿರ್ತಾನೆ, ಮೊಬೈಲ್ ಅಲ್ಲೇ ಫುಟ್ಬಾಲ್ ಆಡ್ತಿರ್ತಾನೆ, ಇನ್ನೊಬ್ಬ ಮೂವಿ ನೋಡ್ತಾ ಇರ್ತಾನೆ. ಕಟ ಕಟ ಕರ್ಮಕಾಂಡವೇ, ಏನಪ್ಪಾ ಇದು, ಎಷ್ಟು ಹಾಳು ಮಾಡ್ತಾ ಇದೆ ಜಗತ್ತನ್ನ ಸ್ಮಾರ್ಟ್ ಫೋನ್. ನೋಡಿ, ಒಂದು ಗಂಟೆ ಯಾರಿಗಾದ್ರೂ ಭೌತಿಕ ಯೋಚನೆಗಳು ಬಂತ ಶ್ರದ್ಧೆಯಿಂದ ಕೇಳಿದವರಿಗೆ ಬರಲ್ಲ. ಅದೇ ಯಾರ ಕೈಲ ನನ್ ಮುಂದೆ ಮೆಟ್ರೋಲ್ ಹೋಗ್ತಾ ಇರ್ತೀನಿ, ಬಸ್ಸಲ್ಲಿ ಹೋಗ್ತಾ ಇರ್ತೀನಿ, ಒಬ್ಬನಾದ್ರೂ ಭಗವದ್ಗೀತೆ ಹಿಡ್ಕೊಂಡಿದ್ದಾನ ಅಂತ ನೋಡ್ತಾ ಇರ್ತೀನಿ. ಯಾರು ಸಿಕ್ಕಿಲ್ಲ ನನಗೆ. ನೀವು ನೋಡಿರ್ಬೋದನ್ನ ಗೊತ್ತಿಲ್ಲ, ನನ್ ಕಣ್ಣಿಗೆ ಯಾರು ಬಿದ್ದಿಲ್ಲ. ಏನೋ ಅವಾಗ 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 ಒಂದ್ಸಲ ತಿಲಕ ಹಚ್ಕೊಂಡಿರೋರು ಕಾಣಿಸ್ತಾರೆ. ಓಕೆ, ಹರೇ ಕೃಷ್ಣ ಅಂದ್ಬಿಟ್ಟು ಖುಷಿ ಆಗ್ಬಿಡುತ್ತೆ, ನಮ್ಗೆ ಆನಂದ ಆಗ್ಬಿಡುತ್ತೆ. ಯಾಕಂದ್ರೆ ಪರಂ ಭಾವ ಮಜಾನಂತು ಮಮ ಭೂತ ಮಹೇಶ್. ಯಾಕಂದ್ರೆ ಸುನೀತಿ ಅಂತ ತಾಯಿಗಳಿಲ್ಲ ಯಾರಿಗೂ. ಅಪರೂಪಕ್ಕೆ ಇವತ್ತೊಬ್ರು ಡಿವೋಟಿ, ಓ ಮಗನಿಗೆ ನಾನು ಭಗವಂತನ ಬಗ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ, ಎಷ್ಟು ಆನಂದ ಆಗುತ್ತೆ. ಅಂದ್ರೆ ಪ್ರತಿಯೊಬ್ರು ತಂದೆ ತಾಯಿಗಳು ಮನೆಯಲ್ಲಿ ಹಿಂಗಿರ್ಬೇಕು, ಮಕ್ಕಳಿಗೆ ಹೇಳಬೇಕು. ಒಂದೊಂದು ಚಾಂಟ್ ಮಾಡು, ಒಂದು ಭಗವದ್ಗೀತೆ ಶ್ಲೋಕ ಬರೀ, ಒಂದು ಆರತಿ ಮಾಡು. ಬೆಳಗ್ಗೆ ಮುಗಿದ್ ಸಮ್ಮರ್ ಕ್ಯಾಂಪ್ ಅಲ್ಲಿ ನಮ್ಮ ಮನೆ ಹತ್ರ ಟೇಕ್ವಾಂಡೋ ಕರಾಟೆ ಹೇಳ್ಕೊಡ್ತಾರೆ. ಎಷ್ಟು ಫೀಸು? ಎಷ್ಟೋ ₹1000 ಫೀಸ್ ಕೊಟ್ಟು ಹೋಗ್ತಾರೆ. ಅದೇ ನಾವು ಸಮ್ಮರ್ ಕ್ಯಾಂಪ್ ಮಾಡ್ತೀವಿ, ಬನ್ನಿ ಭಗವದ್ಗೀತೆ ಕ್ಲಾಸ್ ಮಾಡ್ತೀವಿ ಮಕ್ಕಳಿಗೆ ಅಂದ್ರೆ ಅಟೆಂಡೆನ್ಸ್ 0. ಫ್ರೀ ಪ್ರಸಾದಂ ಕೊಡ್ತೀವಿ, ಅಟೆಂಡೆನ್ಸ್ 0. ನೋ ಫೀಸ್, ಅಟೆಂಡೆನ್ಸ್ 0. ಫ್ರೀ ಪಿಕಪ್ ಡ್ರಾಪ್ ಮಾಡ್ತೀವಿ ಅಂದ್ರೆ ಬರ್ತಾ ಇದ್ರು ಏನೋ ಗೊತ್ತಿಲ್ಲ, ಅಲ್ಲಿ ಬರ್ತಾ ಇಲ್ವೋ ಏನೋ ಗೊತ್ತಿಲ್ಲ, ಅಟೆಂಡೆನ್ಸ್ 0. ಸುನೀತಿ ಹೇಳ್ತಾಳೆ ಇಲ್ಲಿ, ಮಗು ನೀನು ಭಗವಂತನ ಆಶ್ರಯಿಸು. ನಾನ್ ನಿನ್ಗೆ ಹೆಲ್ಪ್ ಮಾಡಕ್ ಆಗೋದಿಲ್ಲ, ಐ ಆಮ್ ಹೆಲ್ಪ್ಲೆಸ್, ನಾನು ಏನು ಹೇಳಕ್ ಆಗೋದಿಲ್ಲ. ಸೊ ನೀನು ಕೃಷ್ಣ ಹತ್ರ ಹೋಗು, ಭಗವಂತ ಧ್ಯಾನ ಮಾಡು, ಇಷ್ಟೇ. ಇನ್ನೇನು ಮಾಡಿಲ್ಲ. ನಿಜವಾದ ತಂದೆ ತಾಯಿಗಳು ಅನ್ಸ್ಕೋಬೇಕಾದ್ರೆ ನಾವು ನಮ್ಮ ಮಕ್ಕಳನ್ನ ಫಸ್ಟ್ ಸರ್ಕಲ್, ನಮ್ಮ ಮಕ್ಕಳನ್ನ ನಾವು ಭಗವಂತನ ಕಡೆ ಮುಖ ಮಾಡೋಕೆ ಪ್ರಯತ್ನ ಮಾಡಿಸ್ಬೇಕು. ಅಟ್ಲೀಸ್ಟ್ ನಾನು ಹೇಳಿದೆ ದಿನಕ್ಕೊಂದು ಶ್ಲೋಕ ಬರ್ಸಿ ಅಂತ ಮಕ್ಕಳಿಗೆ. ಯಾರೋ ಕೆಲವ್ರು ಮಾಡ್ತಿರ್ತಾರೆ, ಅಷ್ಟೇ ಮಾಡ್ತಿದ್ದಾರೆ. ಬರೀರಿ, ಏನಾಗುತ್ತೆ, ಎಕ್ಸಾಮ್ ಇದೆ, ಎಕ್ಸಾಮ್ ಹೋಮ್ವರ್ಕ್ ಮಾಡ್ಬೇಕು, ಅದೆಲ್ಲ ಬಿಡಿ. ಹೋಮ್ವರ್ಕ್ ಆಮೇಲೆ ಒಂದ್ ಶ್ಲೋಕ ಬರೀರಿ. ಸ್ಕೂಲ್ಗೆ ಹೋಗಕ್ ಮುಂಚೆ ಮಕ್ಕಳಿಗೆ ಒಂದ್ ಶ್ಲೋಕ ಬರ್ದು ಹೋಗಿ ಅಂತ ಹೇಳಿ. ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ 2-3 ಶ್ಲೋಕ ಬರೀಲಿ, ಏನಾಗುತ್ತೆ. ಈಗ ಅವ್ರಿಗೆ ಬಯಾಟ್ ಮಾಡು ಓದು ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ, ಬರಿ ಅಂದ್ರೆ ಬರೀತಾರೆ ಅಟ್ಲೀಸ್ಟ್. ಓಕೆ, ನೆಕ್ಸ್ಟ್ ಶ್ಲೋಕ. ಒಂದ್ ಶ್ಲೋಕ ಭಾವಾರ್ಥ ಹೇಳಿದ್ರೆ ಒಂದ್ ದಿನ ಪೂರ್ತಿ ಆಗ್ಬಿಡುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ. ಮೈತ್ರೇಯ ಹೇಳ್ತಾರೆ, ಧ್ರುವ ಮಹಾರಾಜನ ತಾಯಿ ಸುನೀತಿಯು ಮಾಡಿದ ಬೋಧನೆಯ ಉದ್ದೇಶ ಅವನ ಅಪೇಕ್ಷಿತ ಗುರಿಯ ಪೂರೈಕೆ. ಆದ್ದರಿಂದ ಧ್ರುವನು ಅದನ್ನ ಮನಸ್ಸಿಟ್ಟು ಪರಿಶೀಲಿಸಿ ಬುದ್ಧಿಪೂರ್ವಕವಾಗಿ ದೃಢ ಸಂಕಲ್ಪದಿಂದ ತನ್ನ ತಂದೆಯ ಮನೆಯನ್ನ ತೊರೆದು ಹೊರಟನು. ಮನೆ ಬಿಟ್ಟು ಹೋಯ್ತು ಮಗು.
5 ವರ್ಷದ ಮಗು. ಎಲ್ಲಿಗೆ? ಕಾಡಿಗೆ. ಭಯಂಕರವಾದ ಕಾಡು. ಯಾವಾಗ ನಾವು ನಮ್ಮ ಗುರಿಯನ್ನ ಸಾಧಿಸಕ್ಕೆ ಕಿಂಚಿತ್ ಪ್ರಯತ್ನ ಮಾಡ್ತೀವಿ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ, ನಮ್ಮ ಬಳಿಗೆ ಸಾಕ್ಷಾತ್ ಭಗವಂತನೇ ಬರ್ತಾನೆ ಗುರು ರೂಪದಲ್ಲಿ. ಆಚಾರ್ಯ ಮಾಂ ವಿಜಾನೀಯಂ ನಾವಮನ್ಯೇತ್ ಗರ್ಹಚಿತ್. ಆಚಾರ್ಯ ಮಾಂ ವಿಜಾನೀಯಂ. ಆಚಾರ್ಯ ನಾನೇ ಆಚಾರ್ಯ. ನಾನೇ ಗುರು ರೂಪದಲ್ಲಿ ಬರ್ತೀನಿ. ನಾನೇ ದೀಕ್ಷೆ ಕೊಡುವಂತ ಗುರು ರೂಪದಲ್ಲಿ ಬರ್ತೀನಿ. ನಿಮ್ಗೆ ಗೊತ್ತಾಗ್ಲಿ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನಾನೇನ್ ಮಾಡ್ಲಿ? ಗುರು ತತ್ವವನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಎಷ್ಟು ಮೂಢರಾಗಿದ್ದೀವಿ ಅಂದ್ರೆ, ಗುರು ಸಾಕ್ಷಾತ್ ಕೃಷ್ಣ. ಎಷ್ಟು ಜನಕ್ಕೆ ನಂಬಿಕೆ ಬಂತು ಇವಾಗ? ಕೈ ಎತ್ತಿ ನಾವು. ಎಷ್ಟು ಜನಕ್ಕೆ ಗುರು ಸಾಕ್ಷಾತ್ ಕೃಷ್ಣ? ಸಾಕ್ಷಾತ್ ಹರಿತ್ವೇನ ಸಮಸ್ತ ಶಾಸ್ತ್ರೈ ಉಕ್ತಸ್ತಥಾ ಭಾವೇತೆ ಸದ್ಧಿ. ಎಲ್ಲ ಶಾಸ್ತ್ರಗಳು ಉಕ್ತ ಏನ್ ಹೇಳುತ್ತೆ? ಆಚಾರ್ಯ ಮಾಂ ವಿಜಾನೀಯಂ ನಾವಮನ್ಯೇತ್ ಗರ್ಹಚಿತ್. ಸಾಕ್ಷಾತ್ ನಾನೇ ಆಚಾರ್ಯ, ಗುರು ನಾನೇ, ಗುರು ರೂಪದಲ್ಲಿ ನಾನೇ ಬರ್ತೀನಿ. ಯಾರೇ ನಿಜವಾಗ್ಲೂ ಈಗ ಇಲ್ಲಿ ಬರ್ತಾರೆ, ಯಾರು ಬರ್ತಾರೆ? ನಾರದರು ಬರ್ತಾರೆ ಧ್ರುವ ಮಹಾರಾಜನಿಗೆ. ಓ ಮಗು, ಏನ್ ಬೇಕು ನಿನಗೆ ಅಂತ ಕೇಳಕ್ಕೆ. ನಾರದರಿಗೆ ಅವನ ಇಚ್ಛೆ ಗೊತ್ತಾಯ್ತು. ಭಗವಂತ ನಾರದರಿಗೆ ಪ್ರೇರಣೆ ಮಾಡಿ ಅವ್ರ ಬಳಿ ಕಳಿಸ್ತಾನೆ. ಇದು ನಿಜವಾದ ಗುರುತತ್ವ. ಕೇಳು ಭಾಗವತಂನ ಪಿಬತ ಭಾಗವತ ರಸಮಾಲಯಂ ಮುಹುರ್ ಅಹೋ ರಸಿಕ ಭೂಲ್ ಭಾವುಕ ನಿಗಮ ಕಲ್ಪ ತರೋರ್ ಗಲಿತಂ ಫಲಂ ಶುಕ ಮುಖಾದ್ ಅಮೃತ ದ್ರವ ಸಹಿತಂ ಪಿಬತ ಭಾಗವತ ರಸಮಾಲಯಂ. ಭಾಗವತ ರಸವನ್ನ ನಾವು ಸವಿಬೇಕು. ಹೇಗೆ? ಪಿಬತ, ಕುಡಿಬೇಕು. ಹೆಂಗ್ ಕುಡಿಬೇಕು ಭಾಗವತವನ್ನ? ಹಿಂಗ್ ಕುಡಿಬೇಕು. ಕಿವಿಯಲ್ಲಿ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣ. ಶ್ರವಣಂ, ಫಸ್ಟ್ ಶ್ರವಣ ಮಾಡ್ಬೇಕು. ಎಲ್ರಿಗೂ ನಾವು ಹೇಳಿದಷ್ಟು ಫಸ್ಟ್ ಶ್ರವಣ ಮಾಡಿ, ಭಾಗವತ ಕೇಳಿ, ಫಸ್ಟ್ ಭಾಗವತ ತಗೊಳ್ಳಿ. ಯಾರ ಹತ್ರ ಇಲ್ಲ ಅವ್ರು ಸುಮ್ಮನೆ ಹೇಗೋ ಜೀವನ ಮಾಡಬಾರದು. ಹೇಗೋ ಜೀವನ ಮಾಡಕ್ಕೆ ನಾವು ವಿಪಾದ ಪಶುಗಳಲ್ಲ ನಾವು. ಹೇಗೋ ಜೀವನ ಮಾಡ್ತೀವಿ, ಹೇಗೋ ಹೊಟ್ಟೆ ತುಂಬತ್ತೆ ಬಿಡಿ, ಹೇಗೋ ಆಗುತ್ತೆ ಬಿಡ್ರಿ, ಏನೋ ಒಂದಷ್ಟು ಪೆನ್ಷನ್ ಬರುತ್ತೆ ಬಿಡಿ ಅಂತ ಹೇಳ್ತೀವಿ ನಾವು. ಬಟ್ ನಮಗೆ ಸಿಗೋ ಪೆನ್ಷನ್ ಎಲ್ಲಿ? ಗೋಲೋಕದಲ್ಲಿ. ಒಬ್ರು ಸ್ವಯಂ ಭಗವಾನ್ ಕೇಶವ ಸ್ವಾಮಿ ಅವರು ಹೇಳ್ತಾರೆ. ಅವರು ಯೂನಿವರ್ಸಿಟಿ ಕಾಲೇಜ್ ಆಫ್ ಲಂಡನ್ UCL ಓದಿದ್ದು. ಓದಿ 21 ಇಯರ್ಸ್ಗೆ ಅವರು ಅಬ್ರಾಡ್ಗೆ ಹೋದ್ರು. ಅಲ್ಲಿ ಓದಿದ್ರು. ಪಂಜಾಬಿ ಬೇಸಿಕಲಿ, NRI. ಅವ್ರು ಹೇಳ್ತಾರೆ ಸನ್ಯಾಸಿ ಅಂದ್ರೆ ಇನಿಷಿಯೇಷನ್ ತಗೊಂಡ್ರು, ಸನ್ಯಾಸ ದೀಕ್ಷೆ. ಮೋಸ್ಟ್ಲಿ ಹಿಸ್ ಕದಂಬಕಾನ ಸ್ವಾಮಿ ಅನ್ಸುತ್ತೆ ಅವರಿಗೆ ದೀಕ್ಷಾ ಗುರು, ಕದಂಬಕಾನ ಸ್ವಾಮಿ. ಅವ್ರು ಹೇಳ್ತಾರೆ, ಅಲ್ಲಪ್ಪ ಎಷ್ಟು ಚೆನ್ನಾಗಿ ಓದಿದ್ಯಾ, ಲಂಡನ್ ಕಾಲೇಜ್ ಆಫ್ ಯೂನಿವರ್ಸಿಟಿಲಿ ಓದಿದ್ಯಾ, ಒಳ್ಳೆ ಕಡೆ ಜಾಬ್ ಅಲ್ಲಿ ಸೇರ್ಕೋಬಾರ್ದ ನೀವು? ಒಳ್ಳೆ ಕಡೆ ಕೆಲಸ ಸೇರ್ಕೋಬಾರ್ದ? ನಾನು ಕೆಲಸ ಇದ್ದೀನಿ ನಾನು. ಹೌದಾ? ಓಕೆ. ಯಾವ ಕಂಪ್ನಿ? ಇಸ್ಕಾನ್. ಬಾಸ್ ಯಾರು? ಪ್ರಭುಪಾದ್. ಏನು ಮಾಡ್ತೀರಾ ಅಲ್ಲಿ? ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಓಕೆ, ಅಥವಾ ಪ್ರವಚನ ಮಾಡ್ತೀವಿ. ಸ್ಯಾಲ್ರಿ, ಪೆನ್ಷನ್ ಅದೆಲ್ಲ ಸಿಗುತ್ತೆ ನಮ್ಗೆ. ಎಲ್ಲಿ ಸಿಗುತ್ತೆ? ಗೋಲೋಕದಲ್ಲಿ. ಗ್ಯಾರಂಟಿಡ್ ಪೆನ್ಷನ್ ಸ್ಕೀಮ್. ಇಲ್ಲಿನ ತರ ರೂಲ್ಸ್ ಚೇಂಜ್ ಆಗೋದಿಲ್ಲ. ಪೆನ್ಷನ್ ಸ್ಕೀಮ್ 3% ಕಟ್ಟು, ಅದು ಕಟ್ಟು, ಇದು ಕಟ್ಟು, ಫುಲ್ ಪೆನ್ಷನ್, ಎಟರ್ನಲ್ ಲೈಫ್ ಟೈಮ್ ಪೆನ್ಷನ್. ನಾವು ಕೆಲಸ ಮಾಡ್ತಾ ಇದೀವಿ. ಯಾರಿಗೆ? ರೂಪಾದ್ರು ನಮ್ಮ ಬಾಸ್, ಅವ್ರಿಗೆ ಸೇವೆ ಮಾಡ್ತಾ ಇದೀವಿ. ಅವ್ರ ಸ್ಯಾಲ್ರಿ ಕೊಡ್ತಾರೆ. ಏನ್ ಸ್ಯಾಲ್ರಿ ಕೊಡ್ತಾರೆ? ಕೃಪೆ ಕೊಡ್ತಾ ಇದ್ದಾರೆ ನೋಡಿ. ಒಬ್ಬ ಸಾಮಾನ್ಯ ಮನುಷ್ಯ ಆದ್ರೆ, ಒಬ್ಬ ಭೌತಿಕ ಮನುಷ್ಯ ಆಗಿದ್ರೆ, ಭಗವಂತನ ಬಗ್ಗೆ ಭಕ್ತಿ ಇಲ್ಲ ಅಂದಿದ್ರೆ ಎಲ್ಲಿಂದ ಬರುತ್ತೆ ಕೃಪೆ? ಭಾಗವತವನ್ನ ದರ್ಶನ ಮಾಡುವಂತ ಕೃಪೆ ಕೊಡ್ತಾನ ಭಗವಂತ? ಕೊಡೋದಿಲ್ಲ. ಭಾಗವತವನ್ನ ದರ್ಶನ ಮಾಡುವಂತ ಕೃಪೆ ಸಿಗುತ್ತಾ ನಮಗೆ? ಖಂಡಿತ ಇಲ್ಲ. ಜನ್ಮಾಂತರೇ ಕೃತಂ ಪುಣ್ಯಂ ತದಾ ಭಾಗವತಂ ಲಭೇತ್. ಜನ್ಮಾಂತರೇ ಕೃತಂ ಪುಣ್ಯಂ, ಎಷ್ಟೋ ಜನ್ಮಗಳಲ್ಲಿ ನಾವು ಪುಣ್ಯ ಮಾಡಿದ್ರೆ ಮಾತ್ರ ತದಾ ಭಾಗವತಂ ಲಭೇತ್, ಭಾಗವತ ಸಿಗುತ್ತೆ.
ಅದಕ್ಕೆ ಭಾಗವತ ಮಹಿಮೆ ಅರ್ಥ ಮಾಡ್ಕೊಳ್ಳಿ. ಇನ್ನು ಯಶೋನ ಫಸ್ಟ್ ಕ್ಯಾಂಟದು ರ್ಯಾಪರ್ ಯಾರ್ದಿಲ್ಲ, ಓಪನ್ ಮಾಡಿ. ಯಾರ್ಯಾರ ಆಯುಷ್ಯ ಏನು ಗೊತ್ತಿಲ್ಲ. ಯಾಕೆ ನಾವು ಧ್ರುವ ಮಹಾರಾಜ ಆಗಕ್ಕಾಗೋದಿಲ್ಲ. 5 ವರ್ಷದ ಮಗು ಎಲ್ಲಾ ಬಿಟ್ಟು ತಾಯಿನೇ ಹೇಳಿ ಕಳಿಸಿಲ್ಲ, ಹೋಗು ಕಾಡಿಗೆ ಹೋಗು ಅಂತ. ನಮ್ಮ ತಾಯಿ ಅಂತ ಹೇಳಿ ಕಳಿಸ್ತಾರ, ಹೋಗು ಹುಷಾರಾಗಿ ಹೋಗಿ ವಾಪಸ್ ಬಾ. 5 ಗಂಟೆಗೆ ಆಟಾಡಕ್ ಹೋಗಿ 5:15 ವಾಪಸ್ ಬರ್ಬೇಕು, ಹುಷಾರಾಗಿ ಬರ್ಬೇಕು. ಇಲ್ಲಿ ಹೋಗು ಕಾಡಿಗೆ, ರಾತ್ರಿ ಮಗು ಮನೆ ಬಿಟ್ಟು ಹೋಗುತ್ತೆ. 5 ವರ್ಷದ ಮಗು ಎಲ್ಗೋಯ್ತು? ಕೃಷ್ಣ ಮೇಲೆ ನಂಬಿಕೆ ಇದೆ, ಅದಕ್ಕೆ ದೃಢ ವಿಶ್ವಾಸ ಇದೆ, ದೃಢ ಸಂಕಲ್ಪ ಮಾಡಿದೆ. ಅದು ನಾನು ಹೋಗ್ಬೇಕು, ನಾನು ಭಗವಂತನ ಧ್ಯಾನ ಮಾಡ್ಬೇಕು, ಭಗವಂತನ ಕರಿಬೇಕು ನಾನು ಇವಾಗ ಈಗಿಂದ ಈಗಲೇ. ಯಾರು ಬರ್ಬೇಕು ನಮ್ಗೆ ಕರ್ಕೊಂಡು ಹೋಗೋದಕ್ಕೆ? ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸುಷೇ ಉತ್ತಮಂ. ತಸ್ಮಾತ್ ಗುರು ಪ್ರಪದ್ಯೇತ, ಗುರುಗೆ ಶರಣಾಗತಿ ಆಗ್ತಾನೆ ಯಾರು? ಜಿಜ್ಞಾಸು ಶ್ರೇಯ ಉತ್ತಮಂ. ಜಿಜ್ಞಾಸು ಅಂದ್ರೆ ಆಸೆ, ಶ್ರೇಯ ಉತ್ತಮಂ ಉತ್ತಮವಾದ ಅಂದ್ರೆ ಹೈಯೆಸ್ಟ್ ಬೆನಿಫಿಟ್. ಶ್ರೇಯ ಉತ್ತಮಂ, ಯಾರಿಗೆ ಉತ್ತಮ ಶ್ರೇಯ ಆಗ್ಬೇಕು ಅಂತ ಆಸೆ ಪಡ್ತಾನೆ ಅವನು ಗುರು ಹತ್ರ ಹೋಗ್ತಾನೆ, ಭಗವಂತನ ಹತ್ರಕ್ಕಲ್ಲ. ಒಂದ್ ವೇಳೆ ಭಗವಂತನ ಹತ್ರಕ್ಕೆ ಹೋಗ್ತೀನಿ ಅಂತ ಹೋದ್ರು ಫಸ್ಟ್ ಥ್ರೂ ಗುರು. ಅಲ್ಲಿ ನಾರದರು ಬಂದ್ರು ಮಧ್ಯದಲ್ಲಿ, ನಾರದರು ಹತ್ರ ಸಂವಾದ ಮಾಡ್ತಾರೆ. ಧ್ರುವ ಮಹಾರಾಜ, ಮಗು ಎಲ್ಲಿ ಹೋಗ್ತಿದ್ಯಪ್ಪ, ಆಟಾಡೋ ವಯಸ್ಸಲ್ಲಿ ಹಿಂಗೆಲ್ಲ ಮಾಡ್ತೀಯ ನೀನು, ಹೋಗ್ ಮನೆಗೆ ಅಂತ ಹೇಳ್ತಾರೆ. ಹೋಗ್ಲಿಲ್ಲ. ಹೇಗೆ ಯಮ ನಚಿಕೇತನ್ಗೆ ಆಮಿಷ ತೋರಿಸ್ತಾರೆ, ಹಾಗೆ ನಾರದರು ಹೇಳ್ತಾರೆ, ಮಗು ಹೋಗ್ಬೇಡ, ಹೋಗ್ ಮನೆಗೆ ಹೋಗು. ಇಲ್ಲಿ ಕಾಡು ಪ್ರಾಣಿಗಳಿದೆ, ಕ್ರೂರ ಮೃಗಗಳಿದೆ, ಎಲ್ಲಿ ಹೋಗ್ತಿದ್ಯಾ? ನಾನ್ ಕೃಷ್ಣ ನೋಡ್ಬೇಕು. ಹೆಂಗ್ ನೋಡ್ತೀಯಾ? ಸಾವಿರಾರು ವರ್ಷದ ತಪಸ್ ಮಾಡುವಂತ ಯೋಗಿಗಳಿಗೆ ಸಿಗ್ತಾ ಇಲ್ಲ. ನೀನ್ ಆಟ ಆಡೋ ಮಗು ಭಗವಂತ ನೋಡ್ತೀಯ ನೀನು? ಇಲ್ಲ, ನಾನ್ ನೋಡ್ಬೇಕು. ಇದು ದೃಢ ಸಂಕಲ್ಪ, ಇದು ಕನ್ವಿಕ್ಷನ್. ಬಂದ್ ನಿಂತ್ಕೋಬೇಕು ಇವಾಗ ಕೃಷ್ಣ ನನ್ನ ಮುಂದೆ, ನಾನ್ ಬಿಡೋದಿಲ್ಲ. ಆ ಮಟ್ಟಿಗೆ ನಮ್ಮ ದೃಢ ವಿಶ್ವಾಸ ಇರಬೇಕು. ಬಟ್ ನಮ್ಮಲ್ಲಿ ಆತ್ಮವಿಶ್ವಾಸ ಇಲ್ಲ. ಆತ್ಮವಿಶ್ವಾಸ ಬೆಳೆಸ್ಕೋಬೇಕು. ಕೃಷ್ಣ ಖಂಡಿತವಾಗ್ಲೂ ನಮ್ಮ ಪ್ರಯತ್ನ. ಯಾವ ಕಾರಣಕ್ಕೂ ಯಾರನ್ನು ನಮ್ಮನ್ನ ನಾವು ನಾಶ ಆಗೋದು ಬಿಡೋದಿಲ್ಲ. ಯಾವ ಕಾರಣಕ್ಕೂ ಒಂದ್ ವೇಳೆ ನಾಶ ಆಗಬೇಕು ಅಂತ ನೀನೇ ಇಚ್ಛೆ ಪಟ್ಟು ಭಗವಂತ ಬಿಡೋದಿಲ್ಲ. ಅಜಾಮಿಳ ಏನ್ ಮಾತಿಗೆ, ಅಜಾಮಿಳನ್ನ ಹಿಂಗೆ 6th ಕ್ಯಾಂಟೋ ಬಂದಾಗ ಅದನ್ನ ಹೇಳೋಣ, 6ನೇ ಸ್ಕಂದಲ್ಲಿ ಬರುತ್ತೆ. ಅಜಾಮಿಳನ್ ಉದ್ಧಾರ ಮಾಡ್ಬಿಟ್ಟ ಭಗವಂತ. ಯಾರಿಗೆ ಕೃಷ್ಣ ಲೈಫ್ ಅಂಡ್ ಸೋಲ್ ಆಗ್ತಾನೆ ಅವನ ಭಗವಂತ ಖಂಡಿತವಾಗ್ಲೂ ಬಿಡೋದಿಲ್ಲ. ಬಿಟ್ಟು ಹೋಗ್ತೀವಿ ಅಂದ್ರೆ ಬಿಡೋದಿಲ್ಲ. ಅದಕ್ಕೆ ಹೇಳೋದು, ನಾವು ಫಸ್ಟ್ ಕೃಷ್ಣನ ಒಳಗೆ ಎಂಟ್ರಿ ಆಗ್ಬೇಕು, ನಾವು ಹೋಗ್ಬೇಕು, ನುಗ್ಗಬೇಕು. ಅವಾಗ ಕೃಷ್ಣ ಡೋರ್ ಲಾಕ್, ಅವ್ನಿಗೆ ಎಂಟ್ರಿ ಗೇಟ್, ಎಕ್ಸಿಟ್ ಇಲ್ಲ. ಕೃಷ್ಣನ್ ರೂಮ್ ಒಳಗೆ ಎಂಟ್ರಿ ಆದ್ರೆ ಮತ್ತೆ ಎಕ್ಸಿಟ್, ಆಚೆ ಬರಂಗಿಲ್ಲ, ಲಾಕ್. ಅದಕ್ಕೆ ಶ್ರೀಮದ್ ಭಾಗವತಂ ಲಾಕ್ ಕೀ. ಕೃಷ್ಣ ಹತ್ರ ಹೋಗೋದಕ್ಕೆ ಕೀ ಯಾವುದು? ಅದಕ್ಕೆ ಶ್ರದ್ಧೆಯಿಂದ ಅಭ್ಯಾಸ ಮಾಡ್ಬೇಕು, ಬೆಳೆಸ್ಕೋಬೇಕು ಆ ಶ್ರದ್ಧೆಯನ್ನು. ನಾವು ಭಗವಂತನಿಗೆ 1 ಗಂಟೆ 2 ಗಂಟೆ ನಾವು ಟೈಮ್ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ಓಕೆ, ಇಷ್ಟು ದಿನ ನಾವೇನ್ ಮಾಡಿದ್ವಿ ಅದನ್ನ ಬಿಟ್ಬೇಡ, ಓಕೆ ಮರ್ತು ಬಿಡು, ಆಯ್ತು. ಈ ಕ್ಷಣನೂ ಕೂಡ ನೀನು ನನಗೆ ಶರಣಾಗತಿ ಆದ್ರೆ ನಾನು ಎಲ್ಲ ಪಾಪವನ್ನೂ ತೊಳೆದ್ಬಿಡ್ತೀನಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇಡೀ ಭಗವದ್ಗೀತೆ ಸಾರಾಂಶ ಏನು? ನನಗೆ ಶರಣಾಗತಿ. ಇಲ್ಲ ಪಾಪ, ನಿನ್ ಕಾನ್ಫಿಡೆನ್ಸ್ ಇದೆಯಾ ನಾನು ಭಗವತಾಮಕ್ಕೆ ಹೋಗ್ತೀನಿ ಗುರು ಇಲ್ದೆ? ಬೆಳಿಗ್ಗೆ ಒಬ್ರು ಕೇಳ್ತಾ ಇದ್ರು, ಪ್ರಭು ಈಗ ನನ್ನಲ್ಲಿ ಭಗವಂತ ಇದ್ದಾನೆ ನನ್ಗೆ ಗೊತ್ತಿದೆ. ಓಕೆ, ಗೊತ್ತಿದೆ. ನಾನು ಜಪ ಮಾಡ್ತೇನೆ ಶಿಕ್ಷಣ, ಓಕೆ ಮಾಡ್ತೀರಾ? ಭಗವತಾಮಕ್ಕೆ ಹೋಗ್ಬೋದಾ? ಇಲ್ಲ. ಇಲ್ಲ. ಈಗ ನನ್ಗೆ ಡ್ರೈವಿಂಗ್ ಬರುತ್ತೆ, ನಾನು BMTC ಡ್ರೈವರ್, ಸರ್ ನನ್ಗೂ ಡ್ರೈವಿಂಗ್ ಬರುತ್ತೆ, ಸ್ವಲ್ಪ ನೀವು ಈ ಕಡೆ ಕೂತ್ಕೊಳ್ಳಿ, ನಾನು ಡ್ರೈವಿಂಗ್ ಸೀಟ್ ಇಲ್ಲ. ನಿಮ್ಗೆ ಡ್ರೈವಿಂಗ್ ಬರುತ್ತಾ? ಆದ್ರೆ ನಿಮಗೆ ಡ್ರೈವಿಂಗ್
ಕೊಡೋದಿಲ್ಲ ನಾವು. ಅದು ನಾನೇ ಮಾಡ್ಬೇಕು. ಅನಾಥರೈಸ್ ಪರ್ಸನ್ ಎಂಟ್ರಿ ಇಲ್ಲ. ನಾವು ಏಕಲವ್ಯ ಅಲ್ಲ. ನಾವು ದ್ರೋಣಾಚಾರ್ಯರ ಮೂರ್ತಿನ ಮಾಡ್ಕೊಂಡು, ಯಾಕಂದ್ರೆ ನಾನು ಅವ್ರನ್ನ ಗುರು ಅಂತ ಸ್ವೀಕಾರ ಮಾಡಿದ್ದೀನಿ ಓಕೆ. ಬಟ್ ಅವ್ರು ನಮ್ಮನ್ನ ಸ್ವೀಕಾರ ಮಾಡ್ಬೇಕಲ್ಲ. ಯಾರಾದ್ರೂ ನಮ್ಮನ್ನ ಶಿಷ್ಯ ಅಂತ ಸ್ವೀಕಾರ ಮಾಡ್ಬೇಕು. ಅವಾಗ ನಾವು ಭಗವದ್ಧಾಮಕ್ಕೆ ಹೋಗಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ ನಮ್ಗೆ. ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸುಷಯ ಉತ್ತಮ. ಅಷ್ಟು ನಾವು ಗುರುವನ್ನು ಆಶ್ರಯಿಸ್ತೀವಿ. ಅದು ಮುಂದಿನ ಭಾಗದಲ್ಲಿ ಬರುತ್ತೆ. ನಾರದರನ್ನ ನಾರದ ಯಾಕೆ ಬರ್ತಾರೆ ನಾರದ ಮುನಿ? ಗುರು ಇಲ್ಲದೆ ಭಗವಂತನ ಕಾಣಕ್ ಆಗೋದಿಲ್ಲ ಅಂತ ತೋರಿಸ್ಬೇಕು. ಆ ಮಗುಗೆ ಎಷ್ಟು ಕಿಚ್ಚಿತ್ತು, 5 ವರ್ಷದ ಮಗು. ಕ್ಷತ್ರಿಯ ಬೇರೆ, ಹೇಳಿ ಕೇಳಿ, ರೋಷ ಅದಕ್ಕೆ ಕುದಿತಾ ಇದೆ, ಕ್ಷತ್ರಿಯ ರಕ್ತ ಅದು. ಆದ್ರೆ ಒಬ್ಬ ಗುರು ಅವ್ರನ್ನ ಡ್ರೈವ್ ಮಾಡಿಲ್ಲ ಅಂದ್ರೆ ಭಗವಂತ. ಓಕೆ, ಸ್ಟಾಪ್ ಮಾಡ್ತೀನಿ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ.